ಸೊ ಈಗ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ನೊಳಗೆ ಮ್ಯಾಗ್ನೆಟೈಸೇಷನ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಏನು ನೋಡಕತ್ತಿದ್ವಲ್ಲ, ಸೊ ಆ ಟರ್ಮ್ಸ್ ಒಂದು ಸರ್ತಿ ಇನ್ನೊಂದು ಸರ್ತಿ ನೀವು ಹೇಳ್ಬಿಡ್ರಿ, ನಾನು ಇಲ್ಲಿ ಬರೆದು ಬಿಡ್ತೀನಿ. ಟೆಕ್ಸ್ಟ್ ಬುಕ್ನಾಗ ನೋಡಿಲ್ಲ, ಹಂಗೆ ನಿಮ್ಗೆ ನೆನಪಾದ್ರೆ ಹೇಳ್ರಿ. ಹೌದಾ, ಒಂದು ನಿಮಿಷ ಸ್ವಲ್ಪ ಸೈಡಿಗೆ ಇದು ಬೆಲ್ಲಿ ಬರೋದು ಕಾಣಿಸುತ್ತೇನ್ರಿ ಅಲ್ಲಿ. ಈ ಪರ್ಟಿಕ್ಯುಲರ್ಲಿ ಇಡೀ ಕಾಲೇಜ್ನೊಳಗೆ ಇದು ಒಂದು ಬೋರ್ಡನ್ನ 7 feet ಹೈಟ್ ಇದ್ದವ್ರ ಟೀಚರ್ಸಿಗೆ ಅಂತ ಹೇಳಿ ಡಿಸೈನ್ ಮಾಡಿ ಇಟ್ಟಿದ್ರು. ಇದನ್ನ ಜೋಕ್ ಅಷ್ಟು ಗೊತ್ತಂಗ ಸರ್. ಮ್ಯಾಗ್ನೆಟೈಸೇಷನ್ ಇದ್ರ ಸಿಂಬಾಲ್ ನಾನು ಹೇಳಿದ್ದಲ್ಲ, ಇಟ್ ಈಸ್ ಇಂಡಿಕೇಟೆಡ್ ಆಸ್ ಎಂ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ. ಹ್ಞೂನ್ರಿ, ಪರ್ಮಿಯಾಬಿಲಿಟಿ ಇದ್ರ ಸಿಂಬಾಲ್ ಮ್ಯೂ. ಇದ್ರ ಫ್ರೆಂಡ್ ಒಬ್ಬ ಇರ್ತಾನೆ ನೋಡ್ರಿ, ಪರ್ಮಿಟಿವಿಟಿ, ಅದ್ರ ಸಿಂಬಲ್ ಎಪ್ಸಿಲಾನ್. ಅದ 1/4π ಎಪ್ಸಿಲಾನ್ ನಾಟ್ ಅಂತೀವಲ್ಲ ನಾವು. ಅದ ಸರ್, ಅದು ಎಪ್ಸಿಲಾನ್ ನಾಟ್ ಸರ್. ಅದು ಎಪ್ಸಿಲಾನ್ ಯಾವುದು ನೋಡ್ರಿ. ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಒಂದು ಬರ್ತೈತಿ. ಇದಾದ್ಮೇಲೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಆಕ್ಚುಲಿ ಏನ್ ಗೊತ್ತಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇನ್ನೊಂದು ಹೆಸರು. ಇಲೆಕ್ಟ್ರಿಕ್ ಫೀಲ್ಡ್ ಹಂಗ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತೈತಲ್ಲ. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಅಂದ್ರೆ ನಾವ್ ಹಿಂಗೆ ಹೇಳ್ತೀವಿ ನೋಡ್ರಿ, ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಈಸ್ F/Q. ಅಲ್ಲೊಂದು ಟೆಸ್ಟ್ ಚಾರ್ಜ್ ಇಟ್ರೆ ಅದ್ರ ಮೇಲೆ ಎಷ್ಟು ಫೋರ್ಸ್ ಬರ್ತೈತಿ? ನ್ಯೂಟನ್ ಪರ್ ಕೂಲಮ್. ಈಗ ಒಂದು ಚಾರ್ಜ್ ಸುತ್ತಲ ಒಂದು ರೀಜನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ, ಬೇರೆ ಬೇರೆ ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತೀವಲ್ಲ. ಹಂಗ ಒಂದು ಮ್ಯಾಗ್ನೆಟ್ ಒಂದೇನು, ಆ ಮ್ಯಾಗ್ನೆಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ನೊಳಗೆ ಬೇರೆ ಬೇರೆ ಪಾಯಿಂಟ್ನೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಬೇರೆ ಬೇರೆ ಇರ್ತೈತೆ. ಬಿ ಈಸ್ ದ ಸಿಂಬಾಲ್ ಯೂಸ್ಡ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡಿಗೆನ ಇನ್ನೊಂದು ಹೆಸರು ಮ್ಯಾಗ್ನೆಟಿಕ್ ಇಂಡಕ್ಷನ್. ಇದಕ್ಕೆ ಇನ್ನೊಂದು ಹೆಸರು ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಅಂತಲೂ ಕರೀತಾರೆ. ನಡೀತೈತೆ ಮ್ಯಾಗ್ನೆಟಿಕ್ ಇಂಡಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದು ಯಾವುದಿದೆ? ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಇದರ ಸಿಂಬಾಲ್ ಹೆಚ್. ಹ್ಞೂನ್ರಿ. ಹಾಂ, ನೆಕ್ಸ್ಟ್ ನಾವಲ್ಲಿ ಏನು ಮಾಡಿದ್ವಿ ಗೊತ್ತ, ಲಾಸ್ಟ್ ಕ್ಲಾಸ್ನೊಳಗೆ ಇದನ್ನ ಕಳ್ಳ ಗುರು, ಕಳ್ಳ ಶಿಷ್ಯ, ಟೆರರಿಸ್ಟ್, ಬ್ರೈನ್ ವಾಶ್ ಮಾಡೋದು, ಇನ್ನೂ ಹೇಳ್ಕೊಡೋದು, ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ವಲ್ಲ. ಇದನ್ನ ತೊಗೊಂಡೋಗಿ ಫಿಸಿಕ್ಸಿಗೆ ಕನೆಕ್ಟ್ ಮಾಡಿ ಅರ್ಥ ಮಾಡಿಕೊಂಡು ಅವುಗಳ ಏನಂತಾರೆ ಡೆಫಿನಿಷನ್ ಮತ್ತು ಅವಕ್ಕೊಂದು ಒಂದೊಂದಕ್ಕೆ ಫಾರ್ಮುಲಾ ಬರುತ್ತೆ, ಒಂದೊಂದಕ್ಕೆ ಬರೋಂಗಿಲ್ಲ, ಅದನ್ನು ನೋಡ್ಬೇಕು ನೋಡಿ. ಸೊ ಲಾಸ್ಟ್ ಒನ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಸೊ ಇದರ ಸಿಂಬಾಲ್ ಖಾಯ್, ಛೀ ಎಲ್ಲ ಖಾಯ್. ಓಕೆ, ಸೊ 1 by 1 ಈಗ ಡಿಸ್ಕಸ್ ಮಾಡ್ಕೊಂಡು ತಗೊಂಡು, ಫಸ್ಟ್ ಒನ್ ಈಸ್ ಮ್ಯಾಗ್ನೆಟೈಸೇಷನ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ಕಂತ ನಾನು ಮ್ಯಾಗ್ನೆಟೈಸೇಷನ್ ಅಂದ್ರೆ ಏನಂತ ಹೇಳಿದ್ದೆ, ಒಂದು ಐಯರ್ನ ನಾವು ಮ್ಯಾಗ್ನೆಟೈಸ್ ಮಾಡ್ಬೇಕಾರೆ ರೈಟ್ ನಾವು ಈ ಸದ್ಯ ಎಷ್ಟದು ಮ್ಯಾಗ್ನೆಟೈಸ್ ಆಗೈತಿ ಅಂತ ಮೆಜರ್ ಮಾಡೋದಕ್ಕೆ ಮ್ಯಾಗ್ನೆಟೈಸೇಷನ್ ಅಂತ ಕರೀತಾರೆ. ಸೊ ಇದ್ರ ಡೆಫಿನೇಷನ್ ಬರ್ಕೋರಿ. ಈಗ ಇಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಅಷ್ಟು ಕ್ಲಿಯರಾಗಿ ಕೊಟ್ಟಿಲ್ಲ, ಬೇರೆ ಬರೆಸ್ತೀನಿ ಮತ್ತೆ. ಅದ್ರ ಡೆಫಿನೇಷನ್ ಬರೋದು ಫಾರ್ಮುಲಾ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಂತ. ಓಕೆ, ಸೊ ಡೆಫಿನೇಷನ್ ಮೊದಲು ಬರ್ಕೋರಿ. The magnetization M ಅದನ್ನು ಬ್ರಾಕೆಟ್ನೊಳಗೆ ಹಾಕ್ಬಾರ್ದು, ಹೊರಗೆ ಬರಿಬೇಕು. ಎಮ್ ಅಕಸ್ಮಾತ್ ಹಾಕ್ಬಿಟ್ರೆ ಅಂದ್ರೆ ನಡೆದಿತ್ತು ಅವರಿಗೆ. ಸರ್ ಅಳಕಿಸ್ಬಿಟ್ಟು ಸರ್. ಓಕೆ, ದ ಮ್ಯಾಗ್ನೆಟೈಸೇಷನ್ ಎಮ್ ಆಫ್ ಅ ಸ್ಯಾಂಪಲ್ ಅಂದ್ರೆ ಇಲ್ಲ ಐಯರ್ನ ಅದನ್ನ ಮ್ಯಾಗ್ನೆಟೈಸ್ ಮಾಡ್ತಿರ್ತೀವಲ್ಲ, ಅದಕ್ಕೆ ಸ್ಯಾಂಪಲ್ ಅಂತ ಕರೆಯಾಗತ್ತದ. ಈಗ ದ ಮ್ಯಾಗ್ನೆಟೈಸೇಷನ್ ಎಮ್ ಆಫ್ ಅ ಸ್ಯಾಂಪಲ್ ಈಸ್ ಡಿಫೈನ್ಡ್ ಆಸ್, ಸರ್ ಇಟ್ ಈಸ್ ಡಿಫೈನ್ಡ್ ಆಸ್ ಅಂತ ಬರೀತಿದ್ವಲ್ಲ ಸರ್ ನಾವು. ಎಷ್ಟು ಬರಬಿಟ್ರಿ ನೋಡಿ ಸರ್, ಎಷ್ಟು ಇಂಕ್ ಹೋತು ಗೊತ್ತಾ, ಎಷ್ಟು ಲೆಡ್ ಹೋತು ಗೊತ್ತಾ ಅಂತ ಒಂದಿಷ್ಟು ಮಂದಿ ಅಂತಾರೆ. ಓಕೆ, ದ ಮ್ಯಾಗ್ನೆಟೈಸೇಷನ್ ಎಮ್ ಆಫ್ ಅ ಸ್ಯಾಂಪಲ್ ಈಸ್ ಡಿಫೈನ್ಡ್ ಆಸ್ ದ ನೆಟ್
ಮ್ಯಾಗ್ನೆಟಿಕ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. It is defined as the net magnetic moment, net ಅಂದ್ರೆ total, net magnetic moment per unit volume. ಓಕೆ, ಈಗ ನೋಡ್ರಲ್ಲೇ ಇದು ಯಾರಿಗಾರ ನೆನಪೈತೆ ನೋಡ್ರಿ, ಎಲ್ಲರೂ ನೋಡ್ದಂಗೆ ಐತೆ ನೋಡ್ರಿ, ಇದು ಪಿ ನೆಟ್. ಅಥವಾ ಹಿಂಗೆ ಡೆಫಿನಿಷನ್ ಆಫ್ ಪೊಲರೈಸೇಷನ್ ಎಷ್ಟರ ಮಟ್ಟಿಗೆ ಪೊಲರೈಸ್ ಆಗೈತಿ ಅಂದ್ರೆ ಪಿ ನೆಟ್ ಡಿವೈಡೆಡ್ ಬೈ ವಾಲ್ಯೂಮ್. ಅದೊಂದು ಇದಿತ್ತು ಚಾಪ್ಟರ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ, ಅದು ಸಂಪೂರ್ಣವಾಗಿ ಮುಗಿದೈತಿಗೆ. ಸೊ ಪೊಲರೈಸೇಷನ್ ಅಂತ ಹೇಳಿ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ನಾಗ ಹೇಳಿದ್ದೆ ನಾನು. ಆ ವಿಡಿಯೋಸ್ ನೋಡಿದ್ರೆ ಡೈ ಎಲೆಕ್ಟ್ರಿಕ್ ಅಂತ ಇರ್ತೈತೆ, ಎರಡು ಟೈಪ್ ಇರ್ತಾವೆ, ಪೋಲಾರ್ ಡೈ ಎಲೆಕ್ಟ್ರಿಕ್, ನಾನ್ ಪೋಲಾರ್ ಡೈ ಎಲೆಕ್ಟ್ರಿಕ್ ಇರ್ತಾವೆ. ಪೋಲಾರ್ ಡೈ ಎಲೆಕ್ಟ್ರಿಕ್ನೊಳಗೆ ಆ ಮಾಲಿಕ್ಯೂಲ್ನೊಳಗನ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟರ್ ನಡು ಒಂದು ಸ್ವಲ್ಪ ಗ್ಯಾಪ್ ಇರ್ತೈತೆ, ಹಂಗಿದ್ರೆ ಪೋಲಾರ್ ಡೈ ಎಲೆಕ್ಟ್ರಿಕ್ ಅಂತಾರೆ. ನಾನ್ ಪೋಲಾರ್ ಡೈ ಎಲೆಕ್ಟ್ರಿಕ್ನೊಳಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟರ್ ಕೋಯಿನ್ಸೈಡ್ ಆಗಿಬಿಡ್ತಾವೆ, ಇನ್ಬಿಲ್ಟ್ ಡೈಪೋಲ್ ಇರಂಗಿಲ್ಲ ಅದರೊಳಗೆ. ಅದು ಪೋಲಾರ್ ಆಗಿರಲಿ ನಾನ್ ಪೋಲಾರ್ ಆಗಿರಲಿ, ಇವನ್ ತೊಗೊಂಡು ಹೋಗಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇಟ್ಟಾಗ ಪೋಲಾರ್ ಇದ್ದರೂ ಒಂದೊಂದು ಮಾಲಿಕ್ಯೂಲಿಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇದ್ದರೂ ಅವು ರ್ಯಾಂಡಮ್ ಆಗಿ ಅರೇಂಜ್ ಆಗಿದ್ದಕ್ಕೆ ಪಿ ನೆಟ್ ಸ್ಟಾರ್ಟಿಂಗ್ 0 ಇರ್ತೈತೆ, ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ 0 ಇರುತ್ತೆ. ಯಾರು ಆ ವಿಡಿಯೋ ನೋಡಿರಲಿಲ್ಲ ಅವ್ರಿಗೆ ಇದನ್ನು ಹೇಳಿದ ಅರ್ಥ ಆಗ್ತೈತೆ ಈಗ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಟ್ಕೊಳ್ಳೆ ಅವು ಇಷ್ಟು ಒಂದು ಲೈನ್ನಾಗ ಅರೇಂಜ್ ಆಗಿ ಪಿ ನೆಟ್ ನಾಟ್ ಈಕ್ವಲ್ ಟು 0 ಆಗ್ಬಿಡ್ತೈತೆ. ವೇರ್ ಇನ್ನೊಂದು ಕಡೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ನೊಳಗೆ ಸ್ಟಾರ್ಟಿಂಗ್ ಪೋಲ್ಸೇ ಇರಂಗಿಲ್ಲ, ಅದಕ್ಕೆ ಪಿ ನೆಟ್ ಇಸ್ ಈಕ್ವಲ್ ಟು 0 ಇರ್ತೈತಿ. ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿದ ಕೂಡಲೇ ಅವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕೋಯಿನ್ಸೈಡ್ ಆಗಿದ್ದು ಹಿಂಗೆ ಜಗ್ಗಲ್ಪಟ್ಟು ಒಂದು ಪಿ ನೆಟ್ ನಾಟ್ ಈಕ್ವಲ್ ಟು 0 ಆಗ್ತೈತೆ, ಅಲ್ಲಿ ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಬರುತ್ತೆ. ಹಂಗೆ ನೀನು ನಾನು ಹೇಳಾಗತ್ತಿದ್ದೆ, ಒಂದು ಐರನ್ ಬಾರ್ ತಗೊಳ್ಳೋಣ ನಾವು, ಮತ್ತೆ ಐರನ್ ರಾಡ್ ಬಾರ್ ತಗೊಳ್ಳೋಣ. ನಾ ಹೇಳಿದ್ದೆ ಇದರೊಳಗೇನು ಆಟಮ್ಸ್ ಇರ್ತಾವಲ್ಲ, ಪ್ರತಿಯೊಂದು ಆಟಮ್ ಒಂದು ಟೈನಿ ಮ್ಯಾಗ್ನೆಟ್ ಗತೆ ಬಿಹೇವ್ ಆಗ್ತಿರುತ್ತೆ. ಪ್ರತಿಯೊಂದು ಆಟಮ್ ಒಂದು ಸಣ್ಣ ಮ್ಯಾಗ್ನೆಟ್ ಗತೆ ಬಿಹೇವ್. ಯಾಕೆ ಸರ್ ಅಂದ್ರೆ ಆಟಮ್ ಒಳಗೆ ಏನಿರ್ತಾವೆ, ಒಳ ಇರ್ತಾವೆ, ಸಾರಿ ಏನಿರ್ತಾವೆ, ಎಲೆಕ್ಟ್ರಾನ್ಸ್ ಇರ್ತಾವೆ. ಎಲೆಕ್ಟ್ರಾನ್ಸ್ ಒಂದೇ ಕಡೆ ಕುಂತಿರ್ತಾವೆ, ಏನು ತಿರುಗ್ತಿರ್ತಾವೆ. ಹಾಂ, ಅವಾಗ ತಿರುಗ್ತಾವ ಅಂದ್ರೆ ಅವು ಫ್ಲೋ ಆಫ್ ಕರೆಂಟ್ ಆತಲ್ಲ, ಕರೆಂಟ್ ಬಂತಂದ್ರೆ ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರೀ. ಸೊ ಸಣ್ಣ 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 ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಈಚ್ ಆಟಮ್ಮಿಗೆ ಹೆಂಗೆ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ನೊಳಗೆ ನಾವು ಡಿಸ್ಕಸ್ ಮಾಡ್ಬೇಕಾರೆ, ಹಾಂ ಈಗ ಹಿಂಗೆ ಮಾಡೋಣ. ಇದೇನಂತ ಹೇಳ್ರಿ, ಇದೇನಂತ ಹೇಳ್ಬೇಕು, ಹೌದಾ? ಈಗ ನೆಕ್ಸ್ಟ್ ಇದು ಏನಂತ ಹೇಳ್ಬೇಕು, ಇದು ಬಾರ್ ಮ್ಯಾಗ್ನೆಟ್. ಆಕ್ಚುಲಿ ಕೆನ್ ಐ ಕಾಲ್ ದಿಸ್ ಬಾರ್ ಮ್ಯಾಗ್ನೆಟ್ ಆಸ್ ಅ ಮ್ಯಾಗ್ನೆಟಿಕ್ ಡೈಪೋಲ್? ಯಾಕೆ ಅನ್ಬೋದು ಸರ್, ನೀವು ಏನಾಗತ್ತೀರ ನಾವು ಬೇಡ ಅಂತೀವೇನು ಸರ್? Because it has two poles, north pole, south pole. This has two poles, negative pole, positive pole. ಹಂಗೆ ಇದಕ್ಕೂ 2 ಪೋಲ್ ಇದ್ದಕ್ಕೆ ಮ್ಯಾಗ್ನೆಟಿಕ್, ಬಾರ್ ಮ್ಯಾಗ್ನೆಟಿಕ್ ನಾನು ಮ್ಯಾಗ್ನೆಟಿಕ್ ಡೈಪೋಲ್. ಇನ್ನೊಮ್ಮೆ ಇದು ಎಲೆಕ್ಟ್ರಿಕ್ ಡೈಪೋಲ್, ಇದು ಮ್ಯಾಗ್ನೆಟಿಕ್ ಡೈಪೋಲ್, ಹೌದಾ? ಈಗ ದಟ್ ಮೀನ್ಸ್ ಬಾರ್ ಮ್ಯಾಗ್ನೆಟಿಗೆ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅನ್ಬೋದು ಅಂದ್ರೆ ಯಾವುದೇ ಥರದ ಮ್ಯಾಗ್ನೆಟಿಗೂ ಮ್ಯಾಗ್ನೆಟ್ ಡೈಪೋಲ್ ಅನ್ಬೋದು ರೀ. ಈಗ ಡಿಸ್ಕ್ ಮ್ಯಾಗ್ನೆಟ್ ಅಂತ ಇರ್ತಾವೆ. ಯಾವ ಮ್ಯಾಗ್ನೆಟ್? ಈಗ 5 ರೂಪಾಯಿ ಕಾಯಿನ್ ಹಂಗೆ ಮ್ಯಾಗ್ನೆಟ್ ಇರ್ತೈತಿ. ಒಂದು ಸೈಡ್ ನಾರ್ತ್ ಪೋಲ್, ಒಂದು ಸೈಡ್ ಸೌತ್ ಪೋಲ್. ಹೆಡ್ಸ್ ಟೇಲ್ಸ್ ಗತೆ ಹಿಂಗೆ ಹಿಂಗೆ ಮಾಡ್ತಾರಲ್ಲ, ಹಿಂಗೆ ಟಾಸ್ ಮಾಡ್ತೀವಲ್ಲ ನಾವು, ಒಂದು ಕಡೆ ಹೆಂಗೆ ಹೆಡ್ ಟೇಲ್ ಇರುತ್ತಲ್ಲ, ಆ ಡಿಸ್ಕ್ ಮ್ಯಾಗ್ನೆಟ್ನಾಗ ನೋಡಕ್ಕದು 5 ರೂಪಾಯಿ ಕಾಯಿನ್ ಗತೆನೇ ಇರ್ತೈತಿ. ಒಂದು ಸೈಡ್ ಹೆಡ್ ಬದಲಿ ನಾರ್ತ್ ಪೋಲ್, ಟೇಲ್ ಬದಲಿ ಪ್ರತಿಯೊಂದು ಮ್ಯಾಗ್ನೆಟಿಗೆ ನಾರ್ತ್ ಪೋಲ್ ಸೌತ್ ಪೋಲ್, ನಾರ್ತ್ ಪೋಲ್ ಸೌತ್ ಪೋಲ್ ಇರ್ತಾವೆ. ಹಾಂ, ಬಾರ್ ಮ್ಯಾಗ್ನೆಟಿಕ್ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅನ್ಬೋದು ಅಂದ್ರೆ ಇಲ್ಲಿ ಈಚ್ ಆಫ್ ದ ಆಟಮ್ ವಿಚ್ ಈಸ್ ಬಿಹೇವಿಂಗ್ ಲೈಕ್ ಅ ಟೈನಿ ಮ್ಯಾಗ್ನೆಟ್. ನಾನೇನು ಗೊತ್ತಿಲ್ಲ, ಪ್ರತಿಯೊಂದು ಆಟಮ್ಮಿಗೆ ಇದು ಒಂದು ಮ್ಯಾಗ್ನೆಟಿಕ್ ಡೈಪೋಲ್, ಇದೊಂದು ಮ್ಯಾಗ್ನೆಟಿಕ್ ಡೈಪೋಲ್, ಇದೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರಿಬಹುದು. ಅಲ್ಲೇ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಜನ್ರೇಟ್ ಆಗಿರ್ತೈತಿ. ನೋಡಿ ಬಾರ, ಇದು ಆಟಮ್ ಝೂಮ್ ಮಾಡೋಣ, ಝೂಮ್ ಏನು ಮಾಡೋಣ? ಹಾಂ, ಇದು ಆಟಮ್, ಇದು ಆಟಮ್ನೊಳಗೆ ಇವು ಇರ್ತಾವೆ ಎಲೆಕ್ಟ್ರಾನ್. ಇವು ತಿರ್ಗಾಕ ಹತ್ಕೊಳ್ಳಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಲ್ಲ,
ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ ಕೂಡಲೇ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಇರಬೇಕಲ್ಲೇ. ಈ ಆಟಮ್ ಹಿಂಗೆ ದುಂಡು ಇರ್ತದಲ್ಲ, ಆಟಮದು ಒಂದು ಮಾರಿ ನಾರ್ತ್ ಪೋಲ್ ಆದ್ರೆ ಇನ್ನೊಂದು ಕಡೆ ಮಾರಿ ಫೇಸ್, ಒನ್ ಫೇಸ್ ಆಫ್ ದಿ ಆಟಮ್ ಬಿಕಮ್ಸ್ ನಾರ್ತ್ ಪೋಲ್, another face becomes south pole. That means I can call each of the atom as magnetic dipole. ಇದು ಎಲೆಕ್ಟ್ರಿಕ್ ಡೈಪೋಲ್, ಇದು ಮ್ಯಾಗ್ನೆಟಿಕ್ ಡೈಪೋಲ್. ಹೆಂಗೆ ನಾವು ಒಂದು ಬಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಅನ್ಬೋದು, ಪ್ರತಿಯೊಂದು ಆಟಮಿಗೂ ಮ್ಯಾಗ್ನೆಟಿಕ್ ಡೈಪೋಲ್ ಅನ್ಬೋದು. ಈಗ ಈ ಎಲೆಕ್ಟ್ರಿಕ್ ಡೈಪೋಲಿಗೆ ಏನಿರುತ್ತೆ? ಸೊಕ್ಕ ಇರ್ತದೆ ಸರ್, ಸೊಕ್ಕಲ್ರಿ. ಎಲೆಕ್ಟ್ರಿಕ್ ಡೈಪೋಲಿಗೆ ಹೆಂಗೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ವಿಚ್ ಈಸ್ ಈಕ್ವಲ್ ಟು 2aq, ಹಂಗ ಬಾರ್ ಮ್ಯಾಗ್ನೆಟಿಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಇರ್ತೈತಿ. ಹ್ಞೂನ್ರಿ, ಅದ್ರ ಫಾರ್ಮುಲಾ ಆಮೇಲೆ ನೋಡೋಣ. ಇದಕ್ಕೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇದ್ರೆ ಇದಕ್ಕೆ ಇದೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಹೋದಿಲ್ರಿ, ಅದಕ್ಕೇನಿರುತ್ತೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಈ ಆಟಮ್ ಪ್ರತಿಯೊಂದು ಆಟಮ್ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಅಂದ್ರೆ ಪ್ರತಿಯೊಂದು ಆಟಮಿಗೆ ಇರ್ತಾವ. ಈಚ್ ಆಟಮ್ ಹ್ಯಾಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. Like electric dipole moment is a magnetic dipole moments are also vector quantities. ಹುನ್ರಿ. ಈಗ ಈ ಆಟಮ್ ಒಳಗೆ ಎಲೆಕ್ಟ್ರಾನ್ ಹೆಂಗ್ ತಿರುಗ್ತಿರ್ತಾವ, ಆ ಆಟಮ್ ಹೆಂಗ್ ಓರಿಯೆಂಟ್ ಆಗಿರ್ತಾವ ಅಂದ್ರೆ ಈ ಆಟಮದ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಹಿಂಗ್ ಬಂದ್ರೆ ಈ ಆಟಮದ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಹಿಂಗ್ ಬಂದ್ರೆ ಈ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಹಿಂಗ್ ಬಂದ್ರೆ ಇದ್ರದ್ದು ಹಿಂಗ್ ಬಂದಿರ್ತದೆ. ಪ್ರತಿಯೊಂದು ಆಟಮದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ರ್ಯಾಂಡಮ್ ಆಗಿ ಬೇರೆ 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 ಡೈರೆಕ್ಷನ್ ಒಳಗಿದ್ದು, ಮಜಾ ಏನಂದ್ರೆ ಇಲ್ಲಿ ನಾ ಡ್ರಾ ಮಾಡಿದ್ದಿದ್ದು ಐರನ್ ಬಾರೋ ಏನು ಮ್ಯಾಗ್ನೆಟು, ಐರನ್ ಬಾರ್. ಈ ಐರನ್ನಿಗೆ ಹೋಗಿ ನಾವು ಒಂದು ಮಾತು ಹೇಳ್ಬೋದು, ಅಲ್ಲೋ ಐರನ್ ನಿಂದ ಪರಿಸ್ಥಿತಿ ನೋಡಲ್ಲಿ ಹುಚ್ಚರಂಗ್ ಪಾಪ, ಪ್ರತಿ ಆಟಮ್ಗೂ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಇದ್ರು, ಪ್ರತಿ ಆಟಮು ಒಂದು ಟೈನಿ ಮ್ಯಾಗ್ನೆಟ್ ಗತಿ ಬಿಹೇವ್ ಆದ್ರು, ನಿನಗೆ ಮ್ಯಾಗ್ನೆಟ್ ಅನ್ನಂಗಿಲ್ಲ ನೋಡ್ಲೆ. ನಿನ್ನೊಳಗಿರುವಂಥ ಪ್ರತಿ ಆಟಮಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ, ನಿನಗಿಲ್ಲಿ ನೋಡು. ಐರನ್ ಬಾರಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಪ್ರತಿಯೊಂದು ಆಟಮಿಗೆ ಐತಿ. ಮತ್ತು ಹಂಗಾರೆ ಪ್ರತಿಯೊಂದು ಆಟಮಿಗೆ ಇದ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಹುಚ್ಚಾರ ಕ್ಯಾನ್ಸಲ್ ಆಗ್ತಾವ ಒಂದಕ್ಕೊಂದವು ಡೈರೆಕ್ಷನ್. ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್, ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಇದ್ರ ಮ್ಯಾಗ್ನೆಟ್ ಡೈಪೋಲ್ ಮೂಮೆಂಟ್, ಇದ್ರ ಮ್ಯಾಗ್ನೆಟ್ ಡೈಪೋಲ್ ಮೂಮೆಂಟ್ ಹೆಂಗಾರ ಅನ್ರಿ. ಹ್ಞೂನ್ರಿ. ಈಗ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಗದಗಿನ ಜಾತ್ರೆಯಾಗ ನಾನು ನಿಮ್ಗೆ ಹೆಲಿಕಾಪ್ಟರ್ನ ಕರ್ಕೊಂಡು ಹೋಗಿ ಗದಗಿನ ಜಾತ್ರೆ ಕೆಳಗೆ ತೋರಿಸ್ತೀನಿ. ಹಿಂಗೆ ಆ ಜಾತ್ರೆ ಒಳಗೆ ಎಲ್ಲರೂ ಸೇರಿ ಎಲ್ಲಿ ಹೊಂಟಾರ ಅಂತ ಹೇಳ್ಬೇಕು. ಜಗ್ ಬಂದಿರ್ತಾರಲ್ರಿ, ಗದಗಿನ ಜಾತ್ರೆಯಾಗ ಪಕ್ಕ ಇರ್ತಾರೆ, ಅಲ್ಲಿ ಏನಿರ್ತದೆ ಗೊತ್ತಿಲ್ಲ, ಒಟ್ಟು ಇರ್ತಾರೆ. ನೀವು ಮ್ಯಾಲೆ ನೋಡ್ಬೇಕಾದ್ರೆ ನೋಡ್ರಿ, ಎಲ್ಲರೂ ಸೇರಿ ದಟ್ ಹ್ಯೂಜ್ ಕ್ರೌಡ್ ಏನೈತಲ್ಲ, ಇಟ್ಸ್ ಮೂವಿಂಗ್ ಇನ್ ವಿಚ್ ಡೈರೆಕ್ಷನ್? ಇಟ್ ಇಸ್ ನಾಟ್ ಮೂವಿಂಗ್ ಎನಿವೇರ್. ಇವನ್ ದೋ ಎವ್ರಿ ಪರ್ಸನ್ ದೇರ್ ಈಸ್ ಮೂವಿಂಗ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಆನ್ ಅ ಆವ್ರೇಜ್ ತೊಗೊಂಡ್ರೆ, ಆನ್ ಅ ಹೋಲ್ ತೊಗೊಂಡ್ರೆ ಯಾರು ಎಲ್ಲೂ ಹೊಂಟೇ ಇಲ್ಲ ರೀ. ತಿಳಿತಾನೆ ಇದು? ಸರ್ ಅದಕ್ಕೆ ಏನು ಸಂಬಂಧ? ನಾನೇ ಹೇಳತ್ತೀನಿ, ಪ್ರತಿ ಆಟಮಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರು ಎಲ್ಲಾದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಸೇರಿ ಝೀರೋ ಆಗತ್ತೈತಿ ಈಗಲ್ಲೇ. ಈ ಬಾರ್ ಮ್ಯಾಗ್ನೆಟ್ ಅನ್ನು ತಗೊಂಡು ಹೋಗಿ ನಾವು ಹಣೇ ಬಾರ್, ಈ ಐರನ್ ಬಾರ್ ಅನ್ನು ತಗೊಂಡು ಹೋಗಿ ನಾವು ಸೊಲನಾಯ್ಡ್ನ್ಯಾಗ ಹಿಡಿತೀವಿ. ಎಲ್ಲಿ ಹಿಡಿತೀವಿ? ಹಂಗ ಆ ಸೊಲನಾಯ್ಡ್ ಹಿಂಗ ಸ್ಪ್ರಿಂಗ್ ಇದಂಗೆ ಇರ್ತೈತಿ, ನೀನು ಹೇಳುತ್ತೆ. ಅದ್ರಾಗಿಟ್ಟು ಆ ಸೊಲನಾಯ್ಡ್ನ್ಯಾಗ ಕರೆಂಟ್ ಪಾಸ್ ಮಾಡಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ತೊಗೊಂಡ್ಬರ್ತಾರೆ. ಆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ, ಈ ಚೋಟೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಕಡೆ ಹಿಂಗೆ ಓರಿಯೆಂಟ್ ಆಗ್ಯಾವಲ್ಲ, ಉಟ್ರಿಗೂ ಒಂದು ಲೈನ್ನಾಗ ಹಿಂಗೆ ಅಲೈನ್ ಮಾಡಿಸ್ಕೋ ಅಂತ ಹೋಗುತ್ತೆ, ಪಡ್ಡು ಹೊಡೆದು ಎಷ್ಟು ಓಡಾಡೋದನ್ನು ಒಟ್ಟ ಮಾತ್ರ ಓದಿಲ್ಲ ಅವಂಗ ಅಂತ ಹೇಳಿ ಒಬ್ಬ ಲಾಸ್ಟಿಗೆ ಒಬ್ಬ ಭಾರಿ ಓಡಾಡ ಆಟಮ್ ಇದ್ರೆ ಹಿಂಗೆ ಹೊಳಿಸಿ ಅವು ಹೆಂಗೆ ಹೊಳಿಸಿ ಒಂದು ಆ್ಯಂಗಲ್ನಾಗ ಒಂದು ಡೈರೆಕ್ಷನ್ನಾಗ ನಿಂದಿರ್ಸ್ಕೊಂತ ಹೋಗ್ತೈತಲ್ಲ ಅದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಅವಾಗ ಏನಾಗುತ್ತೆ, ಪ್ರತಿ ಆಟಮದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಡ್ ಹಾಕೊಂತ ಹೋಗ್ತದೆ. ಪ್ರತಿ ಆಟಮದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆ್ಯಡ್ ಹಾಕೊಂತ ಹೋಗಿ ಈ ಐರನ್ ಬಾರಿಗೆ ಒಂದು ಎಮ್ ನೆಟ್ ಬರುತ್ತೆ. ಪ್ರತಿ ಆಟಮಿಗೆ ಎಮ್ ಇತ್ತು, ಎಮ್ ನೆಟ್ ಝೀರೋ ಇತ್ತು ಇಷ್ಟನ್ನ. ನೆಟ್ ಅಂದ್ರೆ ನೆಟ್ ಸರ ಇಂಟರ್ನೆಟ್ ಟೋಟಲ್. ಪ್ರತಿಯೊಂದು ಆಟಮಿಗೂ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇದ್ರೂ ಕೂಡ ನೆಟ್ ತಗೊಂಡಾಗ ಏನಾಗಿರ್ತದೆ, ಈಗ ಅದಕ್ಕೊಂದು ಎಮ್ ನೆಟ್ ಬಂತು. ಯಾವಾಗ? ವೆನ್ ದ ಐರನ್ ಬಾರ್ ಈಸ್ ಪ್ಲೇಸ್ಡ್ ಇನ್ಸೈಡ್ ದ ಸೋಲೋನೈಡ್ ಅಂಡ್ ಸೋಲೋನೈಡ್ ಇನ್ಸೈಡ್ ದಟ್ ಸೋಲೋನೈಡ್ ವೆನ್ ಕರೆಂಟ್ ಈಸ್ ಪಾಸ್ಡ್. ಅಂಡರ್ಸ್ಟೂಡ್? ಈಗ ಯಾರೊಬ್ರು ಬಂದು ನಿಮಗೆ ಈ ಐರನ್ ಬಾರ್ ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟ್ ಆಗೈತೆ ಹೇಳ್ರಿ, ತಕ್ಕ ಮಟ್ಟಿಗೆ
ಹಿಂಗೆ ಅನ್ನಕ್ಕೆ ಬರಂಗಿಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರ, ಅವಾಗ ಎಷ್ಟು ಅದ್ರೊಳಗೆ ಸೊಕ್ ಇರ್ತೈತಲ್ಲ, ಅಲ್ಲ ಎಷ್ಟು ಅದ್ರೊಳಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇರುತ್ತಲ್ಲ, ಅದಕ್ಕೆ ಡಿವೈಡೆಡ್ ಬೈ ವಾಲ್ಯೂಮ್. ಹ್ಞೂ ರೀ. ಈಗ ಈ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟಿಗೆ ನಾನು ಒಂದು ಫಾರ್ಮುಲಾ ಹೇಳ್ತೀನಿ. ಈ ಫಾರ್ಮುಲಾ ಬಗ್ಗೆ ಹೆಚ್ಚಿನ ಮಾಹಿತಿ ಆಮೇಲೆ ಬರ್ತೈತಿ. ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಫಾರ್ಮುಲಾ ಹೇಳ್ರಿ ಅಂತ ನಾ ಕೇಳಿದ್ರೆ ನೀವು 2AQ ಅಂತೀರಂತ ನಾ ಅನ್ಕೊಂಡು ನಾನು ಅಂದ್ಬಿಟ್ಟು ಈಗ ಹಂಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಇರ್ತೈತಲ್ಲ, ಅದಕ್ಕೊಂದು ಫಾರ್ಮುಲಾ ಐತೆ ಹೇಳ. ಅದ್ರ ಫಾರ್ಮುಲಾ IA. ಇದ್ರ ಬಗ್ಗೆ ಹೇಳ್ತೇನೆ, ಆಮೇಲೆ ಹೇಳ್ತೇನೆ. ಹೆಂಗೆ ಬಂತು ಹೇಳ್ತೇನೆ. ಐ ಅಂದ್ರೇನಲ್ಲೇ ನಾನು ಹಂಗಲ್ಲ. ಐ ಅಂದ್ರೇನ ಕರೆಂಟ್, ಎ ಅಂದ್ರೆ ಆಂಪಿಯರ್, ಕರೆಂಟ್ ಯೂನಿಟ್ ಸರ್. ಹಂಗಲ್ಲದು ಏರಿಯಾ, ಕರೆಂಟ್ ಇಂಟು. ಓಕೆ, ಹೆಂಗೆ ಬಂತಂತ ಆಮೇಲೆ ಹೇಳ್ತೇನೆ. ಈಗ ಕ್ಯಾಪಿಟಲ್ ಎಮ್ ಅಂದ್ರೆ ಯಾರು ಹೇಳ್ತಾರೆ? ಹಾಂ, ಮ್ಯಾಗ್ನೆಟೈಸೇಷನ್ ಅಂದ್ರೆ ನಮ್ಮ ಈ ಐರನ್ ಬಾರ್ ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟ್ ಆಗೈತಿ ಅಂದ್ರೆ ಅವಾಗ ಏನು ಮಾಡ್ಬೇಕು, ಈ ಸದ್ಯದ್ರಾಗ ಎಷ್ಟು ನೆಟ್ ಐತಿ ಬರೋದು ಡಿವೈಡೆಡ್ ಬೈ ಇದರದು ವಾಲ್ಯೂಮ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಮಾಡ್ಬೇಕು. ಆತ. ಸೊ ಈಗ ನಾನು ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ, ಇಲ್ಲಿ ಬರೋದ್ರ ಕಾಣಿಸುತ್ತೆ ಅನ್ನೋದ್ರಾಗ ಇಲ್ಲ ಈ ಎಮ್ಮರ ಕಾಣಿಸೋದೈತೇನೆ. ಹಾಂ, ಹೋಗ್ಬಿಡ್ರಿ ಹಂಗೆ ಈ ಕಡೆ ಬರೀತೇನೆ. ಇದ್ರದ್ದು ಈಗ ನೆಟ್ ಡಿವೈಡ್ ಬೈ ವಾಲ್ಯೂಮ್ ಅಂದ್ರೆ ವಾಲ್ಯೂಮ್ ಯೂನಿಟ್ ಏನ್ರಿ? ಮೀಟರ್ ಕ್ಯೂಬ್, ಹೌದಲ್ರಿ? ಹಾಂ, ನೆಟ್ ಅಂದ್ರೆ ಐ ಅಂದ್ರೆ ಕರೆಂಟ್ ಯೂನಿಟ್ ಏನು? ಅಡ್ಡಿ ಇಲ್ಲ, ಆಂಪಿಯರ್. ಆಂಪಿಯರ್ ಏರಿಯಾ ಮೀಟರ್ ಸ್ಕ್ವೇರ್, ಇದು ಮೀಟರ್ ಕ್ಯೂಬ್. ಮೀಟರ್ ಒಂದಿಷ್ಟು ಕ್ಯಾನ್ಸಲ್ ಆಗಿ ಕೆಳಗೊಂದು ಮೀಟರ್ ಉಳಿದು ಮ್ಯಾಲ್ ಬರ್ತೈತೆ. ಬಂದು ಮ್ಯಾಗ್ನೆಟೈಸೇಷನ್ SI ಯೂನಿಟ್ ಈಸ್ ಆಂಪಿಯರ್ ಪರ್ ಮೀಟರ್. ಇದನ್ನ ಹೇಳಕ್ಕೆ ಎಷ್ಟು ಹೇಳಿದೆ ನಾ. ಈಗ ಡೆಫಿನೇಷನ್ ಓದ್ರಿ ಅರ್ಥ ಆಗ್ತೈತೆ. ವಾಟ್ ಈಸ್ ಮ್ಯಾಗ್ನೆಟೈಸೇಷನ್? ಓದ್ರಿ ಎಲ್ಲರೂ ಸೇರಿ. M of a sample is defined as ಇಷ್ಟ ಆಯ್ತದ. ಆಕ್ಚುಲಿ ಸಿಂಪಲ್ ಐತೆ, ಅರ್ಥ ಆತ. ಹಾಂ, ನೀವು ಅದು ಡೆಫಿನೇಷನ್ ಕೆಳಗ M is equals to M net by volume is equals to A meter square divided by meter cube, that is equals to ampere per meter ಅಂತ ಬರಿಬೇಕೀಗ. ಬರಿತೀರಿ? ನೆಕ್ಸ್ಟ್, ಡೆಫಿನಿಷನ್ ಆಫ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಮ್ಯೂ. ಇದ್ರ ಕಡೆ ಹೋಗೋಣ. ಬರೆಯೋದಾತ? ಓಕೆ. The magnetic permeability, ಮುಂದಿನ ಡೆಫಿನೇಷನ್ ಹೇಳಕತ್ತಾನೆ. ದ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ, ನೀವು ಹೇಳಿ ಸರ್ ನಾವು ಇಟ್ ಈಸ್ ಅಂತ ಚಾಲೂ ಮಾಡ್ತೀವಿ, ಬರೀರಿ ಏನಾಗಲ್ಲ. ದ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಮ್ಯೂ ಆಫ್ ಅ ಮಟೀರಿಯಲ್, the magnetic permeability mu of a material is the ability of the material ability of the material to allow to allow the passage of magnetic field lines through it. ಸರ್ ನೀವು ಪಲಾವ್ ಅಂದ್ರಿ ನಮ್ಗೆ ಕಾನ್ಸಂಟ್ರೇಟ್. ಓಕೆ, ಟು ಅಲೌ ದ ಪ್ಯಾಸೇಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಥ್ರೂ ಇಟ್. ಟು ಅಲೌ ದ ಪ್ಯಾಸೇಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಥ್ರೂ ಇಟ್ ಅಂದ್ರೆ ಯಾವುದೋ ಒಂದು ಮಟೀರಿಯಲ್ ತನ್ನೊಳಗೆ ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಪಾಸ್ ಆಗಿ ಹೋಗಕ್ಕೆ ಪರ್ಮಿಷನ್ ಕೊಡ್ತೈತಿ, ಅದಕ್ಕೆ ಅಂತ ಕರೀತಾರೆ. ನೆಕ್ಸ್ಟ್ ಒಂದು ಹೆಡ್ಡಿಂಗ್ ಬರ್ಕೋರಿ, ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ. ಸಾರಿ, ಇದು ಇದ್ರೊಳಗೆ ಇಲ್ಲದು ನಾವು ಬರ್ಕೊಳಂಗಿಲ್ಲ, ಎಕ್ಸ್ಟ್ರಾ ಮತ್ತಿದೆ. ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ನಿಮ್ಗೆ ನೆನಪಿದ್ರೆ ರಿಲೇಟಿವ್ ಪರ್ಮಿಟಿವಿಟಿ ಡಿಸ್ಕಸ್ ಮಾಡಿದ್ವಿ ನಾವು. ರಿಲೇಟಿವ್ ಪರ್ಮಿಟಿವಿಟಿ ಈಸ್ ಪರ್ಮಿಟಿವಿಟಿ ಆಫ್ ದಟ್ ಮೀಡಿಯಮ್ ಆಸ್ ಕಂಪೇರ್ಡ್ ಟು ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಹೌದ್ರಿ? ಸಿಮಿಲರ್ಲಿ ರಿಲೇಟಿವ್ ಪರ್ಮಿಯಾಬಿಲಿಟಿ ಈಸ್ ಪರ್ಮಿಯಾಬಿಲಿಟಿ ಆಫ್ ದ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ಪರ್ಮಿಯಾಬಿಲಿಟಿ ಆಫ್ ವ್ಯಾಕ್ಯೂಮ್. ಅಷ್ಟೇ. ಹಾಂ, ಬರ್ಕೋರಿ. ಇಟ್ ಈಸ್ ಡಿಫೈನ್ಡ್ ಆಸ್, ನಾನು ಅಂದ್ಬಿಡ್ತೀನಿ ನೋಡಿ.
ರಿಲೇಟಿವ್ ಪರ್ಮಿಯಾಬಿಲಿಟಿ ಅಂತ ಬರೋದ್ರಲ್ಲ ಬ್ರಾಕೆಟ್ನಾಗ ಅದ್ರ ಸಿಂಬಲ್ ಬರಿಬೇಕಾ ಹಿಂಗೆ ಆ ಹೆಡ್ಡಿಂಗ್ನಾಗ ಮ್ಯೂ ಆರ್. ಓಕೆ, ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ permeability of a medium. ನೀವು ಬರಿಬೋದು ಅದನ್ನಷ್ಟೇ. permeability of a medium to the permeability of, it is defined as the ratio of permeability of a medium to the permeability of vacuum. ಗೊತ್ತಾಗ್ತದೆ? ಒಂದು ಮಾತನ್ನ ಹಂಗೆ ಹೇಳ್ಬೇಕು. ಆ್ಯಕ್ಚುಲಿ ಈ ಪಾರ್ಟ್ ತೆಗೆದಾರ, ಇಲ್ಲೇ ಇದನ್ನು ತೆಗೆದಾರ ಮುಂದೆ. ಆ್ಯಕ್ಚುಲಿ ಚಾಪ್ಟರ್ನಾಗ ಮುಂದೆ ಇವು ಬರ್ತಾವೆ, ಡಯಾ, ಪ್ಯಾರಾ, ಫೆರೋ, ಡಯಾ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಬರ್ತಾವೆ. ಅದನ್ನು ತೆಗೆದಾರ, ಅದಿತ್ತು. ಅವು ಇದ್ದಿದ್ದು ಅಂದ್ರೆ ನಾವು ಈ ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಬಗ್ಗೆ ಮತ್ತೆ ಹೆಚ್ಚಿಗೆ ಡಿಸ್ಕಸ್ ಮಾಡ್ತಿದ್ವಿ. ಈಗ ನೋಡ್ರಿ, ಪರ್ಮಿಟಿವಿಟಿ ಮಾತಾಡೋಬೇಕಾದ್ರೆ ನಾವು ಯಾವ್ದು ಜೋಡಿ ಕಂಪ್ಯಾರಿಸನ್ ಮಾಡ್ತೀವಿ? ವ್ಯಾಕ್ಯೂಮ್ ಜೋಡಿ. ಯಾಕೆ ಕಂಪ್ಯಾರಿಸನ್ ಮಾಡ್ತೀವಿ ಅಂದ್ರೆ ವ್ಯಾಕ್ಯೂಮ್ ಈಸ್ ದ ಬೆಸ್ಟ್. ವ್ಯಾಕ್ಯೂಮು ತನ್ನೊಳಗೆ ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲ, ಪರ್ಮಿಟಿವಿಟಿ ಅಂತ ನಾ ಅಂತೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಇದನ್ನ ಒಂದು ಬಿಡ್ರಿ ನೀವು, ಏನಂದ್ರೆ ಅದು ಬಿಡಂಗೆ ಇಲ್ಲ ಬಿಡ್ರಿ. 10 ವರ್ಷ ಆಯ್ತು ಬಿಡಂಗೆ ಇಲ್ಲ, ಯಾರು ಬಿಡಂಗಿಲ್ಲ. ಯಾವ ಬ್ಯಾಚ್ನವರು ಒಬ್ರು ಯಾರು ಫಸ್ಟಿಗೆ ಆನ್ಸರ್ ಮಾಡಿದರೆ ಹಿಂದೆ ಮುಂದೆ ವಿಚಾರ ಮಾಡಲಾರ್ದ ಅದನ್ನು ಕಾಪಿ ಮಾಡಿ ಆಮೇಲೆ ಸ್ವಲ್ಪ ಬಿಟ್ಟು ವಿಚಾರ ಮಾಡ್ತಾರೆ ನಾ ಏನಂದೆ ಅಂತ. ನೀನು ಬಿಡ್ಬೇಕ್ರಿ, ನಿಮ್ದೊಂದು ಆಟಿಟ್ಯೂಡ್ ಇಟ್ಕೋರಿ. ಬೇಕಾದಾಗಲಿ ಇನ್ನೊಬ್ರು ಹೇಳಿದ ಮಾತು ಕೇಳಬಾರ್ದು, ಸರಿ ಅನ್ಸೋ ತನಕ. ಸರಿ ಅನ್ಸಿದ ಮ್ಯಾಲೂ ಕೇಳಿಲ್ಲ ಅಂದ್ರೆ ಸೊಕ್ಕಂತಾರೆ ಮತ್ತೆ ಮನೆ ತಿಳಿಸಿಲ್ರಿ. ನೋಡ್ರಿ, ಹಾಂ, ನಾ ಏನಂದೆ, ಪರ್ಮಿಟಿವಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ವ್ಯಾಕ್ಯೂಮ್ ಜೋಡಿ ಕಂಪ್ಯಾರಿಸನ್ ಮಾಡ್ತೀವಿ. ಯಾಕಂದ್ರೆ ವ್ಯಾಕ್ಯೂಮ್ ಇಸ್ ದ ಬೆಸ್ಟ್. ಏನು ಬೆಸ್ಟ್? ಎದಕ್ಕೆ ಬೆಸ್ಟ್? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನ ತನ್ನೊಳಗೆ ಪಾಸ್ ಆಗಿ ಬಿಡಕ್ಕೆ ಬೆಸ್ಟ್ ಯಾರು? ವ್ಯಾಕ್ಯೂಮ್. ಅದಕ್ಕೆ ನಾವು ಯಾವಾಗಲೂ ಏನು ಮಾಡ್ತೀವಿ, ನನಗೆ ಎಷ್ಟು ಮಾರ್ಕ್ಸ್ ಬಿದ್ದಾವೆ ಆ್ಯಸ್ ಕಂಪೇರ್ ಟು ಫಸ್ಟ್ ರ್ಯಾಂಕ್ ಬಿದ್ದವ್ರಿಗೆ ಎಷ್ಟು ಬಿದ್ದಾವೆ ಅಂತ ಹಿಂಗೆ ಕಂಪ್ಯಾರಿಸನ್ ಮಾಡ್ತಿರ್ತೀವಿ. ಹೌದಿಲ್ರಿ? ಹಾಂ, ಈಗಿಲ್ಲೇ ಪರ್ಮಿಯಾಬಿಲಿಟಿ ಒಳಗೂ ನಾವು ಯಾರ ಜೋಡಿ ಕಂಪ್ಯಾರಿಸನ್ ಮಾಡಾಕತ್ತೀವಿ? ಪರ್ಮಿಯಾಬಿಲಿಟಿ ಆಫ್ ವ್ಯಾಕ್ಯೂಮ್. ಅನ್ಫಾರ್ಚುನೇಟ್ಲಿ ವ್ಯಾಕ್ಯೂಮ್ ಇಸ್ ದ ಬೆಸ್ಟ್ ಅಲ್ಲ. ಇದ್ರಾಗ ವ್ಯಾಕ್ಯೂಮ್ ಬೆಸ್ಟ್ ಅಲ್ಲ ಅಂದ್ರೂ ಕಂಪ್ಯಾರಿಸನ್ ಮಾಡ್ತಾರೆ. ಯಾಕೆ ಸರ್ ಅಂತ ಕ್ವಶನ್ ಬರಲಿ ಅಂತ ಹೇಳಿದೀಗ. ವ್ಯಾಕ್ಯೂಮ್ ಇಸ್ ನಾಟ್ ದ ಬೆಸ್ಟ್. ದೆನ್ ವಿಚ್ ಇಸ್ ದ ಬೆಸ್ಟ್ ಅಂದ್ರೆ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಇರ್ತಾವೆ, ಲೈಕ್ ಐರನ್, ಸಾಫ್ಟ್ ಐರನ್, ಅದ್ರಾಗ ವೆರೈಟಿ ಬರ್ತಾವೆ. ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಇರ್ತಾವೆ. ಅವು ಬೆಸ್ಟ್ ಪರ್ಮಿಯಾಬಿಲಿಟಿ ಇರ್ತಾವೆ ಅವಕ್ಕೆ. ಅಂದ್ರೂ ವ್ಯಾಕ್ಯೂಮನ್ ಸ್ಟ್ಯಾಂಡರ್ಡ್ ಆಗಿ ತೊಗೊತಾರೆ. ಯಾಕಂದ್ರೆ ಹೆಂಗೆ ಮಾಡ್ತಾರೆ ಗೊತ್ತ? ಇಲ್ಲಿ 3 ಅದಾವೆ, ಡಯಾ, ಪ್ಯಾರಾ, ಫೆರೋ. ಹೆಂಗೆ ಮಾಡ್ತಾರೆ ಅಂದ್ರೆ ಡಯಾ ಹೆಂಗಿರ್ತಾವೆ ಗೊತ್ತನ್ರಿ? ವ್ಯಾಕ್ಯೂಮ್ಗೆ ಏನಿರ್ತದೆ ನೋಡ್ರಿ ಪರ್ಮಿಯಾಬಿಲಿಟಿ ಅದಕ್ಕಿಂತ ಕಡಿಮೆ ಇರ್ತೀರಿ. ಪ್ಯಾರಾ ಇರ್ತದೆ ನೋಡ್ರಿ, ಫೆರೋ ಇರ್ತದೆ ನೋಡ್ರಿ ಅಂತ ಹೇಳಿ ಇದನ್ನ ಸ್ಟ್ಯಾಂಡರ್ಡ್ ಆಗಿ ತೊಗೊಂಡು ವ್ಯಾಕ್ಯೂಮ್ಕಿನ್ನ ಇವಾಗ ಹೆಚ್ಚಿಗೆ ಇವು ಅಪ್ರಾಕ್ಸಿಮೇಟ್ಲಿ ವ್ಯಾಕ್ಯೂಮ್ನಷ್ಟೇ, ಇವು ವ್ಯಾಕ್ಯೂಮ್ಕಿನ್ನ ಕಡಿಮೆ. ವ್ಯಾಕ್ಯೂಮನ್ನು ಒಂದು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡ್ರಲ್ಲೇ. ಇದು ಹಂಗೆ ಗೊತ್ತಿರಲಿಲ್ಲ ಅಂತ ಹೇಳಿದ ಒಂದು ಮಾತು. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೂ ಕರಿತೀವಿ ನಾವು ಅದಕ್ಕೆ. ಓಕೆ, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದಂಗೆ ಇದೊಂದು ಪಾಯಿಂಟ್ನ ಕ್ಲಿಯರ್ ಮಾಡ್ಬೇಕು. ನಿಮ್ಗೆ ಎಕ್ಸಾಮ್ನೊಳಗೆ ಏನಾರ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕ್ವಶನ್ ಕೇಳಿದ್ರೆ ಅಂತಿಕೋರಿ. ಆ ಚಾಪ್ಟರ್ ಆಗೈತೆ ನೆನಪಿರಲಿ, ಯಾವುದದು? ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕ್ವಶನ್ ಕೇಳಿದ್ರೆ ಅಂದ್ರೆ ಎಕ್ಸಾಮ್ನೊಳಗೆ ಹಿಂಗೆ ಬರಿಬಾರ್ದು. ಹೆಂಗೆ ಬರಿಬಾರ್ದು ಅಂತ ಹೇಳ್ತೇನೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅ ರೀಜನ್ ಅರೌಂಡ್ ಅ ಚಾರ್ಜ್ ವೇರ್ ಅದರ್ ಚಾರ್ಜಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಇದು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನಿಷನ್ನ ಅಂದ್ರೂ ಬರಿಬಾರ್ದು. ಅದನ್ನು ಏನು ಮುಚ್ಚರಂಗೆ ಮಾತಾಡಿ ಆ್ಯಕ್ಚುಲಿ ಏನು ಮಾಡ್ತಾರೆ ಗೊತ್ತನ? ಮೋಸ್ಟ್ ಆಫ್ ದ ಟೈಮ್ಸ್ ಹೆಂಗೆ ಮಾಡ್ತಾರೆ ಗೊತ್ತನ? ಎಕ್ಸಾಮ್ನಾಗ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಅ ಪಾಯಿಂಟ್ ಅಂತ ಕೇಳೋ ಬದಲಿ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತಷ್ಟೇ ಕೇಳ್ಬಿಡ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಇಂಟೆನ್ಷನ್ ಏನಿರ್ತೈತಿ? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಅ ಪಾಯಿಂಟ್ ಅಂದ್ರೆ ಏನು ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಅ ಪಾಯಿಂಟ್ ಈಸ್ it is defined as the electrostatic force per unit positive charge. ಅಯ್ಯಪ್ಪ, ಇದರ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 1 ಯೂನಿಟ್ ಪಾಸಿಟಿವ್ ಚಾರ್ಜ್ ಲೀಟರ್ ಮೇಲೆ ಎಷ್ಟು ಫೋರ್ಸ್ ಬರುತ್ತೆ? 10 ನ್ಯೂಟನ್ ಪರ್ ಕೂಲಮ್. ಅಂದ್ರೆ ಮೀನಿಂಗ್ ಏನು? ಆ ಪಾಯಿಂಟ್ನೊಳಗೆ 1 ಕೂಲಮ್ ಚಾರ್ಜ್ ಇಟ್ಟರೆ ಆ 1 ಕೂಲಮ್ ಮೇಲೆ 10 ನ್ಯೂಟನ್ ಫೋರ್ಸ್ ಬರುತ್ತಂತ. ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡೆಫಿನೇಷನ್ ಅದು. ಅದಕ್ಕೆ ಶಾಣೆದವ್ರು ಏನು ಮಾಡ್ತಾರೆ ಹೇಳ್ರಿ?
ಎರಡು ಬರೆದ್ಬಿಡ್ತಾರೆ. ಅದ್ರಾಗ ಏನು ಮಾಡೋದು ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಮೊದಲು ಬರಿಬೇಕು. ಒಟ್ಟ ಪೇಷನ್ಸ್ ಇಲ್ಲದ ಟೀಚರ್ಸ್ ಇರ್ತಾರೆ ಕರೆಕ್ಷನ್ ಮಾಡೋರು ಒಂದಿಷ್ಟು ಮಂದಿ. ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾರೆ ಇರೋ ಹಿಂಗೆ ಮಾಡ್ಯಾರ. ನನಗೆ ಕೆಮಿಸ್ಟ್ರಿ ಒಳಗೆ 7 ಮಾರ್ಕ್ಸ್ ಹೋಗ್ಯಾವ ಕರೆಕ್ಟ್ ಬರ್ತಿದ್ದು, ಕರೆಕ್ಟ್ ಅನುಸರಿಸಿಗೆ 7 ಮಾರ್ಕ್ಸ್ ಹೋಗ್ಯಾವ. ಹ್ಞೂ ರೀ, ನಂದೊಂದು ಏನು ಹ್ಯಾಬಿಟ್ ಅಂತ ಅನ್ಬೋದು. ಅದಕ್ಕೆ ಏನು ಹ್ಯಾಬಿಟ್ ಇತ್ತಂದ್ರೆ, ನಾ ಕ್ಲಾಸ್ನೊಳಗೆ ನಿಮ್ಗೆ ಅಬ್ಸರ್ವ್ ಮಾಡಿರ್ತೀರಿ, ಒಂದಿಷ್ಟು ಹೇಳಿದಿರ್ತೈತಿ, ಇಷ್ಟು ಹೇಳ್ತೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಆಗಿ ಅನ್ಸುತ್ತೆ ನಿಮಗೆ. ಎಕ್ಸಾಮ್ನಾಗ ಹಂಗೆ ಮಾಡ್ತಿದ್ದೆ. ಒಂದು ಡೆಫಿನೇಷನ್ ಕೇಳಿದ್ರಿಲ್ಲ, ಅದ್ರ ಹಿಂದಿನ ಬಗ್ಗೆ ಅದು ಏನು ಗೊತ್ತಾನ ಅಂತ ಬರ್ಕೊಂಡು ಬಂದು ಆಮೇಲೆ ಡೆಫಿನೇಷನ್ ಬರೀವಣ. ಅಷ್ಟು ಪೇಷನ್ಸ್ ಇರಂಗಿಲ್ಲ ಅವ್ರಿಗೆ. ಒಂದು ಇನ್ನೊಂದು ನಾವು ಏನು ಹ್ಯಾಬಿಟ್ ಇತ್ತಂದ್ರೆ ಓನ್ ವರ್ಡ್ಸ್ ಒಳಗೆ ಬರೀತಿದ್ದೆ. ಖರೆ ಹೇಳ್ಬೇಕಂದ್ರೆ ನಾನು ಈ ಸಿಸ್ಟಮನ್ನು ಡಿಸೈನ್ ಮಾಡಿದ್ದೆ ಅಂದ್ರೆ, ಅಥವಾ ಒಂದಿಷ್ಟು ಮಂದಿ ನಿಮ್ಮ ಗತೆ ತಿಳ್ಕೊಳಕ್ಕಿದ್ದವರು, ಯಾಕ್ರಿ ಸೀರಿಯಸ್ ಹೇಳತ್ತೀನಿ ನಾನು, ನನಗೆ ಅನ್ಸುತ್ತೆ ತಿಳ್ಕೊಳಕ್ಕೆ ಐತಂತ. ಎಲ್ಲರಿಗೂ ಇರುತ್ತೆ, ಯೂಸ್ ಮಾಡ್ತಾನಿಲ್ಲ ನಾನು ಅಷ್ಟೇ. ಸೊ ತಿಳುವಳಿಕೆ ಇದ್ದವ್ರು ಏನು ಮಾಡ್ತಾರೆ ಗೊತ್ತ, ಓನ್ ವರ್ಡ್ಸ್ನ ಯಾರು ಅರ್ಥ ಮಾಡ್ಕೊಂಡು ಆ ಟಾಪಿಕ್ನ ಓನ್ ವರ್ಡ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅವ್ರು ಶಾಣೆ. ಟೆಕ್ಸ್ಟ್ ಬುಕ್ನೊಳಗೆ ಇದ್ದಿದ್ರೆ ಬ್ಯಾಗ್ ಹೊಡೆದು ಬರೋದು ಶಾಣೆತನ ಅಂತಾರೆ. ಅದಕ್ಕೆ ಹೆಚ್ಚಿಗೆ ಮಾರ್ಕ್ಸ್ ಕೊಡ್ತಾರೆ ನಮ್ಮ ಸಿಸ್ಟಮ್ನಾಗ. ಬ್ಯಾಟ್ ಹೊಡೆದು ಹಂಗೆ ಬರ್ತವೆ, ವೆರಿ ಗುಡ್, ಸೋ ಅಕ್ಯುರೇಟ್, ಹಿಂಗಲ್ಲ ಅದು ಖರೇನ. ಅರ್ಥ ಮಾಡ್ಕೊಂಡಿರ್ಬೇಕು ಅದನ್ನ ಏನಂತ. ಹ್ಞೂ ರೀ. ಈಗ ಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಹೇಳ್ತೀನಿ, ಕೇಳ್ತೀರಿ? ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ. ಹಾಂ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡೆಫಿನಿಷನ್ ಇದನ್ನು ಯಾಕೆ ನಾವು ನೆನಪು ಮಾಡಿಸಿದ್ವಿ ಅಂದರೆ, ಇಟ್ ಈಸ್ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ the unit positive charge placed at that point. Electric field strength at a point is defined as the electrostatic force per unit positive charge placed at that point. ಅರ್ಥ ಆತನ ಇದು? ಇದನ್ನ ಯಾಕೆ ಹೇಳಕತ್ತೀನಿ ಗೊತ್ತನ? ಮ್ಯಾಗ್ನೆಟಿಕ್ ಇಂಡಕ್ಷನ್ ಡೆಫಿನೇಷನ್ ಹೇಳ್ಬೇಕಲ್ಲ. ಇದೇನು 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 ಅದೇನು ಸಂಬಂಧ ಐತಿಲ್ಲ ಒಂದು ಸ್ವಲ್ಪ? ಹಾಂ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನು ನಾ ಡೆಫಿನೇಷನ್ ಹೇಳಿದೆನಲ್ಲ, ಇದ್ರ ಜೋಡಿ ಇನ್ನೊಂದು ಡೆಫಿನೇಷನ್ ಹೇಳ್ಬೋದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತಿಗೆನ. ಆದ್ರೆ ನಾವು ಕಲ್ತಿಲ್ಲ, ಈಗ ಕಲಿಸ್ತೀನಿ. ಯಾಕೆ ಕಲಿಸ್ತೀನಿ ಅಂದ್ರೆ, ಅದು ಕಲ್ತ್ರೆ ಇದು ಅರ್ಥ ಆಗ್ತೈತಿ. ಅಯ್ಯೋ ಸರ್, ಹಾಂ, ಇದೇನು ಯಾರು ಹೇಳ್ತಾರೆ? ಎಲೆಕ್ಟ್ರಿಕ್ ಫ್ಲಕ್ಸ್. ಗೊತ್ತಿಲ್ಲಿದ್ದು? ಹಾಂ, ಇದ್ರ ಫಾರ್ಮುಲಾ ಹೇಳ್ರಿ ನೋಡು. ಎರಡು ಇರ್ತಾವೆ, ಎರಡು ಫಾರ್ಮುಲಾ ಬರ್ತಾವೆ ಇದಕ್ಕೆ. ಒಂದು ಗಾಸ್ ಥಿಯರಮ್ ಪ್ರಕಾರ Q/ε0, ಇನ್ನೊಂದು E ಡೆಲ್ಟಾ ಎಸ್. ಡೆಲ್ಟಾ ಎಸ್ ಅಂದ್ರೆ ಏನು? ಏರಿಯಾ. ಮತ್ತೊಂದು ಬಿಡಿದ್ರಿ ನೋಡ, ಏರಿಯಾ ಕಾಸ್ ಥೀಟಾ. ಹೌದ್ರಿ. ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ನಾ ಈಗ ಏನು ಮಾಡ್ತೀನಿ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ಗೆ ಇನ್ನೊಂದು ಡೆಫಿನೇಷನ್ ಕೊಡ್ತೀನಿ. ಕೊಡ್ಬೇಕಂತೇನಿಲ್ಲ, ಕೊಟ್ರೆ ಈಗ ನೆಕ್ಸ್ಟ್ ಏನು ಕಲೆಕ್ಟ್ ಹೊಂಟಿದ್ದು ಅರ್ಥ ಆಗುತ್ತೆ ಅದಕ್ಕೆ. ಇನ್ನೊಂದು ಡೆಫಿನೇಷನ್ ಈ ಅಲ್ಲೇ ಇಡ್ರಿ, ಉಳ್ಕಿದೆಲ್ಲ ಆ ಕಡೆ ಬಗಿರಿ. ಏನಾಯ್ತು? ಥೀಟಾ ಇಸ್ ಈಕ್ವಲ್ ಟು 0 ಮಾಡಿ cos 0 1 ಮಾಡಿ ಅದೊಂದು ನಂಬರ್ ಬರುತ್ತಲ್ಲ, ಅದನ್ನು ಬಿಟ್ಬಿಡು. ಡೆಫಿನೇಷನ್ ಆಗಿ ನಂಬರ್ ತೊಗೊಂಡು ಏನು ಮಾಡ್ತೀರಿ? ನಂಬರ್ ಬಿಟ್ಬಿಡ್ರಿ. cos ಥೀಟಾ ಹೋಯ್ತು. E is equal to phi E by A. Number of electric field lines passing per unit area is electric field. Electric phi E ಅಂದ್ರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು? ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ಆನ್ ಏರಿಯಾ ಡಿವೈಡೆಡ್ ಬೈ ಏರಿಯಾ ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಪರ್ ಯೂನಿಟ್ ಏರಿಯಾ. ಎರಡು ಒಂದ ಸರ್, ಎರಡು ಒಂದ ಅಲ್ಲ. ಈಗ ನೋಡ್ರಿ, ಈ ಬೋರ್ಡ್ ತಗೋರಿ. ಬೋರ್ಡ್, ಆರ್ ಯು ಬೋರ್ಡ್? ನೋ, ದಿಸ್ ಈಸ್ ಬೋರ್ಡ್. ಓಕೆ, ಇಲ್ಲೊಂದು ಬೋರ್ಡ್ ಐತಿ, ಕನ್ಸಕತ್ತೈತಿ ಬೋರ್ಡ್. ಹಾ, ಆ ಕಡೆ ವಾಲ್ ಐತಲ್ಲ, ಗಾಡ್ ಐತಲ್ಲ, ಆ ಗಾಡಿ ಮೇಲೆ ನಾವು ಪಾಸಿಟಿವ್ ಚಾರ್ಜಸ್ ಹಾಕೊಂಡು ಏನು ಹಾಕ್ತೀವಿ? ಅಲ್ಲಿಂದ ಬಹಳಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಂದು ಇದ್ರಾಗ ಪಾಸ್ ಆಗತ್ತವ ಅಂತ ಅನ್ಕೋರಿ. ಟೋಟಲಿ ಈ ಬೋರ್ಡ್ನೊಳಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 5E. ಹ್ಞೂನ್ರಿ, ಪೂರಾ ಬೋರ್ಡ್ನಾಗ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 5E. ಈ ಬೋರ್ಡ್ನೊಳಗೆ 1 ಮೀಟರ್ ಸ್ಕ್ವೇರ್ನಷ್ಟು, 1 ಮೀಟರ್ ಇಂಟು 1 ಮೀಟರ್ ಏರಿಯಾದಾಗ ಅಷ್ಟು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವ ಅಂತ ಕ್ಯಾಲ್ಕುಲೇಟ್ ಮಾಡೋದು 5E/A. Total electric flux divided by total area of the board gives 5E/A. So electric field is also equal to number of electric field lines passing through that area ಅನ್ನೋ ಬದಲಿ per unit area. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹಿಂಗೂ ಡಿಫೈನ್ ಮಾಡಬಹುದು. ಆಯ್ತು ಸರ್, ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡಿಫೈನ್ ಮಾಡ್ಬೇಕು ಸರ್. ಈಗ ಮಾಡೋಣ. ಹಾಂ, ಇನ್ನೊಮ್ಮೆ 5E ಅಂದ್ರೇನು? 5B ಅಂದ್ರೇನು?
ಹೆಂಗೆ ಎಲೆಕ್ಟ್ರಿಕ್ ಫ್ಲಕ್ಸ್ ಇರುತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ. ಒಂದು ಕೆಲಸ ಮಾಡೋಣ, ಆ ಕಡೆ ಗಾಡಿ ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್, ಈ ಕಡೆ ಗಾಡಿ ನಾರ್ತ್ ಪೋಲ್ನಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ ಆಗಿ ಸೌತ್ ಪೋಲ್ನೊಳಗೆ ಎಂಟರ್ ಆಗತ್ತವ. ಈಗ ಹಂಗೆ ಈಕ್ವಲ್ ಟು ಇದು ಕಾಣಿಸಾಕತ್ತಲ್ಲ, ಇದನ್ನ ನೋಡಿ ಹೇಳ್ಬೇಕಷ್ಟೇ. ವಿ ಎ ಕಾಸ್ ಥೀಟಾ ಇಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಬದಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ ಕಾಸ್ ಥೀಟಾ ಜೈ ಬಿಟ್ಬಿಡ್ರದು. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು 5b divided by a number of magnetic electric ಅಲ್ಲ, number of magnetic field lines passing per unit area in that region is magnetic field or magnetic induction or magnetic flux density ಅಂತಲೂ ಕರೀತಾರೆ. ಇದಕ್ಕೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಯಾಕಂತಾರೆ ಗೊತ್ತಾನೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಪರ್ ಯೂನಿಟ್ ಏರಿಯಾ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಪರ್ ಯೂನಿಟ್ ಏರಿಯಾ. ಅರ್ಥ ಆತನೇನ್ರಿ? ಇಲ್ಲ ಬಿಟ್ಬಿಡ್ರಿ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ಡೆಫಿನೇಷನ್ ಬರ್ಕೋರಿ. ಈಗ ಖರೀನ ಅರ್ಥ ಆತ ನಿಜ ಹೇಳಿದ್ದು? The magnetic field at any point in a medium, the magnetic field at any point in a medium, the magnetic field at any point in a medium represents the number of magnetic field lines represents the number of magnetic field lines ಮುಂದೆ ಏನಿರ್ಬೋದು ಹೇಳ್ರಿ? ಪಾಸಿಂಗ್ ಇಲ್ಲಲ್ಲೇ, ಪಾಸಿಂಗ್ ಕೊಟ್ಟಿಲ್ಲ ಪರ್ ಯೂನಿಟ್ ಏರಿಯಾ ಅರೌಂಡ್ ದಟ್ ಪಾಯಿಂಟ್. ಇನ್ನೊಮ್ಮೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಇನ್ ಅ ಮೀಡಿಯಂ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪರ್ ಯೂನಿಟ್ ಏರಿಯಾ ಅರೌಂಡ್ ದಟ್ ಪಾಯಿಂಟ್, ನಾವು ಫುಲ್ ಸ್ಟಾಪ್ ಹಾಕೋದು, ಅಲಾಂಗ್ ದ ನಾರ್ಮಲ್ ಟು ದ ಏರಿಯಾ. ಅಲಾಂಗ್ ದ ಅಂದ್ರೆ ಆ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ಬೇಕು ಅಂತೀವಿ ನೋಡ್ರಿ ನಾವು. ಅಲಾಂಗ್ ದ ನಾರ್ಮಲ್ ಟು ದ ಏರಿಯಾ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೆಫಿನಿಷನ್. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಅನ್ರಿ ಏನು ಗಂಟು ಹೋಗಿಲ್ಲ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಹಾಂ, so magnetic intensity, this is regarding the solenoid which is magnetizing ಅಂತ ಹೇಳಿದ್ದು ನಾನು. ಈಗ ಮೊದಲು ಮೂರು ನಾವೇನು ಕಲ್ತೀವಲ್ಲ, ಇದೇನು ಕಲ್ತೀವಿ ಅಂದ್ರೆ, ಒಂದು ಐರನ್ ಬಾರನ್ನು ನಾವು ಮ್ಯಾಗ್ನೆಟೈಸ್ ಮಾಡ್ಬೇಕಾದ್ರೆ ಇದು ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟೈಸ್ ಆಗೈತಿ ಅನ್ನೋದು ಮ್ಯಾಗ್ನೆಟೈಸೇಷನ್. ವಾಟ್ ಈಸ್ ಮ್ಯಾಗ್ನೆಟೈಸೇಷನ್ ಅಂತ ಎಕ್ಸಾಮ್ನಾಗ ಕೇಳಿದ್ರು. ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟೈಸ್, ಇಟ್ ಈಸ್ ದ ರೇಷಿಯೋ ಆಫ್ ನೆಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಅದನ್ನು ಬರಿಬೇಕು. ಸಿಂಪಲ್ ಬರೋದು ಸೇರಂಗಿಲ್ಲ, ಇವ್ರಿಗೆ ಅರ್ಥ ಮಾಡಿಸಿದ್ರೆ ಸೇರಂಗಿಲ್ಲ. ಓಕೆ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಅಂದ್ರೆ ಈ ಐರನ್ ಬಾರು ತನ್ನ ಒಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೋಗಕ್ ಬಿಡದೈತಿ, ಹಂಗೆ ಹೋಗಕ್ ಬಿಟ್ಟ ಮೇಲೆ ಒಳಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಂತ. ಮೂರನೇದು ಮ್ಯಾಗ್ನೆಟಿಕ್ ಇಂಡಕ್ಷನ್. ನಾಲ್ಕನೇದ್ದು ಸೊಲನಾಯ್ಡಿಗೆ ಈ ಐರನ್ ರಾಡ್ ಅನ್ನ ಮ್ಯಾಗ್ನೆಟೈಸ್ ಮಾಡಿಸೋದಕ್ಕೆ ಇದರ ತಾಕತ್ತು ಎಷ್ಟೈತಿ, ದಟ್ ಈಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ಇದ್ರದ್ದು ಡೆಫಿನಿಷನ್ ಬರೆಸ್ತೀನಿ. ಅದಕ್ಕಿಂತ ಮೊದಲ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಅದನ್ನು ಹೇಳ್ತೀನಿ. ಹೆಚ್ ಇಸ್ ಈಕ್ವಲ್ಸ್ ಟು ಎನ್ ಐ. ಎನ್ ಐ ಅಂದ್ರೆ ಏನು? ಐ ಅಂದ್ರಂತೂ ಹಾಂ. ಈಗ ಈ ಅಲಕ್ಷ್ಯ ಬಿಟ್ಟನೆಲ್ಲ, ಈ ಸೊಲನಾಯ್ಡ್ ಏನು ಪ್ರೊಡ್ಯೂಸ್ ಮಾಡ್ತೈತಿ? ಹಾಂ, ಸೊಲನಾಯ್ಡ್ ಕೆಲಸ ಏನು ಗೊತ್ತನ? ಸೊಲನಾಯ್ಡ್ ಕೆಲಸ ಈ ಐರನ್ ರಾಡನ್ನು ಮ್ಯಾಗ್ನೆಟೈಸ್ ಮಾಡೋದಲ್ಲ. ಈ ಸೊಲನಾಯ್ಡ್ ಒಳಗೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರು ಮಾಡಿ ಕೊಡ್ತೈತಿ. ಐರನ್ ಬಾರ್ ತರಂತಾನ ಮ್ಯಾಗ್ನೆಟೈಸ್ ಆಗುತ್ತೆ ಮುಂದೆ. ಹ್ಞೂನ್ರಿ. ಈಗ ಈ ಸೊಲನಾಯ್ಡ್ ಒಳಗೆ ಈ ಸದ್ಯ 20 ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಐತೆ ಅಂತ ತಿಳ್ಕೋರಿ. ಟೆಸ್ಲಾ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಟ್, ಎಸ್ ಐ ಯೂನಿಟ್. ಸದ್ಯಕ್ಕೆ ಸೊಲನಾಯ್ಡ್ ಒಳಗೆ 20 ಟೆಸ್ಲಾ ಏನೈತಿ ಮ್ಯಾಗ್ನೆಟಿಕ್ ಫೀಲ್ಡ್. ಐ ವಾಂಟ್ ಟು ಇನ್ಕ್ರೀಸ್ ದ್ಯಾಟ್ ಆ್ಯಂಡ್ ಮೇಕ್ ಇಟ್ ಮಚ್ ಮೋರ್ ಸ್ಟ್ರಾಂಗರ್. 50 ಟೆಸ್ಲಾ ಮಾಡ್ಬೇಕಂತ ನಾವು ಅಂದ್ಕೊಂಡಿದ್ವಿ. ಅವಾಗ ಏನು ಮಾಡ್ಬೇಕು? ಒಂದು ಮಂತ್ರ ಇರುತ್ತೆ ಸರ್, ಅದನ್ನು ಅನ್ಬೇಕು ಇರಬಹುದು, ನಮಗೆ ಗೊತ್ತಿಲ್ಲ. ಸೊ ಏನು ಮಾಡ್ಬೇಕು ಗೊತ್ತೇನೆ?
ಸೊಲನಾಯ್ಡ್ನೊಳಗೆ ನೀವು ಹೆಚ್ಚಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ತರಿಸ್ಬೇಕಂದ್ರೆ ಏನು ಮಾಡಬಹುದು ಅಂದ್ರೆ ಅಲ್ಲಿ ಏನು ನೀವು ಕರೆಂಟ್ ಪಾಸ್ ಮಾಡ್ತಿರ್ತೀರಲ್ಲ, ಫಾರ್ ಎಕ್ಸಾಂಪಲ್ 5 ಆಂಪಿಯರ್ ಕರೆಂಟ್ ಪಾಸ್ ಮಾಡ್ತಾ ಇದ್ದೀರಾ ಅಂದ್ರೆ 10 ಆಂಪಿಯರ್ ಮಾಡಿಬಿಡ್ರಿ. magnetic intensity or the capacity of the solenoid is directly proportional to ಏನು ಕರೆಂಟ್. ಇನ್ನೊಂದು ಏನಂದ್ರೆ ಎನ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಈ ಸೊಲನಾಯ್ಡ್ ಹಿಂಗಿತ್ತು ಅಂತಿಕೋರಿ, ನೋಡ್ಬೇಕು ಇದಕ್ಕೆ. ಸೊಲನಾಯ್ಡ್ ಹಿಂಗಿತ್ತು ಅಂತಿಕೋರಿ, ಹಿಂಗೆ ಟರ್ನ್ಸ್ ಹಿಂಗದಾವ, 3 ಟರ್ನ್ ಮುಗಿತು ಸೊಲನಾಯ್ಡ್ ಇದ್ರೆ ಇದ್ರೊಳಗೆ ಕರೆಂಟ್ 10 ಆಂಪಿಯರ್ ನೀವು ಪಾಸ್ ಮಾಡಿದ್ರೆ 1 ಸುತ್ತು 2 ಸುತ್ತು 3 ಸುತ್ತು ಹಾಕಿ ಹೋಗ್ಬಿಡುತ್ತೆ ಕರೆಂಟ್, ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದ ಹಿಂಗೆ ತಂದುಕೋರಿ, ಇಲ್ಲಿಂದ ಇಲ್ಲೇ 3000 ಟರ್ನ್ಸ್ ಅದಾವ, 3000 ಟರ್ನ್ಸ್ ಅದಾವ. ಹಿಂಗೆ 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 ಮಾಡ್ಕೊ ಭಾಳ ಆಗ್ತದಲ್ಲ ತನಕ ಹೋಗುತ್ತೆ. ಸೊ 3000 ಟರ್ನ್ಸ್ ಅಂದ್ರೆ ಎವ್ರಿ ಟರ್ನ್ ಒಳಗೆ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ಕೊಂಡು ಅಲ್ಲಿಗೆ ಹೋಗೋದ್ರೊಳಗೆ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. ಹ್ಞೂ ರೀ. ವಾಟ್ ಈಸ್ ಐ, ವಾಟ್ ಈಸ್ ಎನ್? ನಂಬರ್ ಆಫ್ ಟರ್ನ್ಸ್ ಅಷ್ಟೇ ಇಲ್ಲ, ಇಲ್ಲೊಂದು ಟ್ವಿಸ್ಟ್ ಐತೆ. ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಏನಂತ ಹೇಳ್ತೀನಿ ನೋಡೋಣ, ಯಾರು ಆನ್ಸರ್ ಮಾಡ್ತೀರಿ. ನಮ್ಮ ಕಡೆ ಒಂದು ಸೊಲನಾಯ್ಡ್ ಐತಿ, ಏನೈತಿ ಅದ್ರೊಳಗೆ 6000 ಟರ್ನ್ಸ್ ಅದಾವ. ಎಷ್ಟು ಅದಾವ? ಹಂಗಾರೆ ಎನ್ ವ್ಯಾಲ್ಯೂ ಎಷ್ಟು ಆತ? ಅಲ್ಲ, ಅದ ಮಜಾ, ಅದ ಟ್ವಿಸ್ಟ್. ಎಷ್ಟು ಟರ್ನ್ಸ್ ಅದಾವ ಇದ್ರೊಳಗೆ? 6000. ಅದ ಎನ್ ಅಲ್ಲ. ಎನ್ ಏನು ಗೊತ್ತ ಇಲ್ಲೇ, 1 ಮೀಟರ್ಗೆ ಎಷ್ಟು ಟರ್ನ್ಸ್ ಅದಾವ? ಓಕೆ ನೋಡ್ರಿ, ಎಷ್ಟು ಟರ್ನ್ಸ್ ಅದಾವ? ನಮ್ದು ಸೊಲನಾಯ್ಡ್ 2 ಮೀಟರ್ ಐತಿ ಲೆಂತ್ ಎಷ್ಟು ಐತಿ? 3000 ಟರ್ನ್ಸ್ ಪರ್ ಮೀಟರ್. ಹಂಗೆ ಹೇಳ್ಬೋದು. ಎನ್ ಈಸ್ ನಾಟ್ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಸೊಲನಾಯ್ಡ್, ಅಲ್ಲ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, ಅದು ಎನ್. ಅಲ್ಲಿ ಬರೆಸ್ತೀನಂತ ವೇರ್ ಎನ್ ಈಸ್ ಅಂತ ಬರೋಣಂತ ಆಮೇಲೆ. ಸೊ ಈಗ ಯಾರು ನನಗೆ ಹೆಚ್ಚದ್ದು ಎಸ್ ಐ ಯೂನಿಟ್ ಹೇಳ್ತೀರಿ, ಆಂಪಿಯರ್ ಒಂದು ಹಿಡ್ಕೊರಿ ಸರ, ಮುಂದೆ ಹಾಕಿ. ಆಂಪಿಯರ್ ಪರ್ ಮೀಟರ್ ಎದಕ್ಕೆ ಗೊತ್ತನ? ಐದಂತೂ ಆಂಪಿಯರ, ಎನ್ನದ್ದು ನಂಬರ್ ಆಫ್ ಟರ್ನ್ಸ್ ಅಂದ್ರೆ 3000 4000, ಆ 4000 3000 ನಂಬರಿಗಂತೂ ಯೂನಿಟ್ ಇರಂಗಿಲ್ಲ, ಪರ್ ಯೂನಿಟ್ ಲೆಂತ್ ಅಂತೀವಿ ನೋಡ್ರಿ ನಾವು, ಪ್ರತಿ ಮೀಟರ್ಗೆ ಅಂತೀವಲ್ಲ, ಆ ಪರ್ ಮೀಟರ್ ಬಂದ್ಬಿಡ್ತೈತಿ. ಸೊ ಅದಕ್ಕೆ ಏನಾತ ಹಂಗಾರೆ? ಆಂಪಿಯರ್ ಪರ್ ಮೀಟರ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಮ್ಯಾಗ್ನೆಟೈಸೇಷನ್ ಅಂತ ನೋಡಿದ್ವಿ ಸರ್ ನಾವಲ್ಲೇ. ಸುಳ್ಳು ಸರ್ ಇದು. ಹಂಗಾರೆ ಹೆಚ್ಚಿಗೆ ಆಂಪಿಯರ್ ಪರ್ ಮೀಟರ್ ಇರ್ಬೇಕು, ಏನೋ ಸುಳ್ಳು ಹೇಳಾಕತ್ತೀರಿ ಸರ್ ನೀವು. ಯಾರ್ರಾಗ ಒಂದು ಸುಳ್ಳು ಸರ್. ಇಲ್ಲ, ಎರಡಕ್ಕೂ ಆಂಪಿಯರ್ ಪರ್ ಮೀಟರ್ ಬರುತ್ತೆ, ಅದ್ರ ಎರಡು ಒಂದೇ ಅಲ್ಲ. ಹಂಗಂತ ಏನು ಮ್ಯಾಗ್ನೆಟೈಸೇಷನ್ ಅಂದ್ರೆ ಒಂದ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂದ್ರೆ ಹಂಗಿಲ್ಲ. ಆದ್ರೆ ಇದು ಖರೆ, ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕೀಗ. ಹಂಗಂದ್ರೆ ಏನಿಲ್ಲ, ನೀ ವಿಚಾರ ಮಾಡಲಿಪ್ಪ, ನಂಗೆ ಆಮೇಲೆ ಹೇಳಿ ಪ್ರಶ್ನೆ. ಎಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಚ್ ಅಂದ್ರೆ ಏನು? ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಭಾರಿ ಸಿಂಪಲ್ ಇರ್ತದೆ. ಹೆಂಗೆ ಗೊತ್ತಾನೆ? ಮ್ಯಾಗ್ನೆಟೈಸೇಷನ್ ಅಂದ್ರೆ ಈ ಐರನ್ ಬಾರ್ ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟ್ ಆಗತ್ತೆ ಅನ್ನೋದು, ಅದ್ರ ಸುತ್ತಲ ನೀವು ಎಷ್ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಪ್ಲೈ ಮಾಡಿರೋ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರಬೇಕಲ್ಲ ಅದು. ಹಾಂ, ಡೈರೆಕ್ಟ್ಲಿ ಎಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೆಚ್. ಎರಡಕ್ಕೂ ಎಸ್ ಐ ಯೂನಿಟ್ ಸೇಮ್, ಆದರೆ ಎರಡು ಸೇಮ್ ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಓಕೆ, ಸೊ ಯಾವಾಗ ನಾವು ಈ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿತೀವಲ್ಲ, ಅಲ್ಲೊಂದು ಕಾನ್ಸ್ಟಂಟ್ ಬರ್ತೈತಿ. ಎಲ್ಲ ನೋಡೋಂಗೆ ಹಚ್ಚಿರ್ತೀವಿ. ಚಿ ಅಲ್ಲದ ಖಾಯ್ ಸಸೆಪ್ಟಿಬಿಲಿಟಿ, ಅದು ನೆಕ್ಸ್ಟ್ ಬರ್ತೈತಿ. ಅರ್ಥ ಆತ ಹೇಳಿದ್ದೆ. ಆ್ಯಕ್ಚುಲಿ ನಾನು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಇದ್ರ ಕಡೆ ಹೋದ. ಈಗ ಅಲ್ಲಿ ಮತ್ತೆ ವಾಪಸ್ ಬರೋಣ ಅಂತ, ಅದು ಫ್ಲೋ ಒಳಗೆ ಹೋತು, ಒಂದು ಲೆವೆಲ್ ಗೊತ್ತಾಯ್ತು ಈಗ. ಸೊ ಹೆಚ್ ಇಸ್ ಈಕ್ವಲ್ ಟು ನೀ, ಇಷ್ಟರ ಗೊತ್ತಾತ್ರಿ? ಎನ್ ಐ ಗೊತ್ತಾತ್ರಿ? ಈಗ ಇದು ಫಾರ್ಮುಲಾ ಗೊತ್ತಾತ? ಹಾಂ, ಡೆಫಿನಿಷನ್ ಈಗ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇಸ್ ಡೆಫಿನಿಷನ್. ಡೆಫಿನಿಷನ್ ಹಿಂಗೆ ಬರುತ್ತೆ: ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ is equal to the magnitude of the magnetic intensity is equal to the number of ampere turns
ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಸಿಂಬಲ್ ಏನ್ರಿ ಹೆಚ್. ಹೆಚ್ದ ಫಾರ್ಮುಲಾ ಏನ್ರಿ ಎನ್ ಐ. ಎನ್ ಅಂದ್ರೆ ಏನ್ರಿ ಹಾಂ, ಇದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಇದು ಐ ಅಂದ್ರೆ ಕರೆಂಟ್. ಇವೆರಡರದ್ದು ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ ಆಂಪಿಯರ್ ಟರ್ನ್ಸ್ ಅಂತಾರೆ. ಎನ್ ಐ ಈಸ್ ಕಾಲ್ಡ್ ಆಸ್ ಆಂಪಿಯರ್ ಟರ್ನ್ಸ್. ಅದಕ್ಕೊಂದು ಹೆಸರು ಕೊಡ್ತಾರೆ, ಎನ್ ಇಂಟು ಐ ಈಸ್ ಕಾಲ್ಡ್ ಆಸ್ ಆಂಪಿಯರ್ ಇಂಟು ಟರ್ನ್ಸ್. ಆಂಪಿಯರ್ ಟರ್ನ್ಸ್. ಎನ್ ಅಂದ್ರೆ ನಂಬರ್ ಆಫ್ ಟರ್ನ್ಸ್, ಐ ಅಂದ್ರೆ ಕರೆಂಟ್, ಎನ್ ಐ ಅಂದ್ರೆ ಆಂಪಿಯರ್ ಟರ್ನ್ಸ್. ಈ ಡೆಫಿನೇಷನ್ ಹೆಂಗೈತೆ ಗೊತ್ತನ, ಇದನ್ನು ವಾಕ್ಯ ರೂಪದೊಳಗೆ ಹೇಳ್ಬಿಡ್ಬೇಕಷ್ಟೆ. ಹೆಚ್ ಇಸ್ ಈಕ್ವಲ್ ಟು ಎನ್ ಐ ಫಾರ್ಮುಲಾನ ಇಂಗ್ಲೀಷ್ನ್ಯಾಗ ಸ್ಟೇಟ್ಮೆಂಟ್ನಾಗ ಹೇಳ್ಬಿಟ್ರೆ ಆತ. ಅದನ್ನು ಹೇಳಾಕತ್ತೀವಿ, ಅದು ಈಗ ಗೊತ್ತಾಗುತ್ತೆ ನೋಡ್ರಿ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ದ ಆಂಪಿಯರ್, ನಂಬರ್ ಆಫ್ ಆಂಪಿಯರ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಸೊಲೊನಾಯ್ಡ್. ಆ ಆಂಪಿಯರ್ ಟರ್ನ್ಸ್ನೊಳಗೆ ಪರ್ ಯೂನಿಟ್ ಲೆಂತ್ ಇನ್ಕ್ಲೂಡ್ ಆಗಿರಂಗಿಲ್ಲ ರೀ, ಬರೀ ನಂಬರ್ ಆಫ್ ಟರ್ನ್ಸ್ ಅಷ್ಟು ಇನ್ಕ್ಲೂಡ್ ಆಗಿರ್ತೈತಿ. ಅದಕ್ಕೆ ಇನ್ನೊಂದು ಸರ್ತಿ ಅದನ್ನು ಹೇಳ್ಬೇಕಾಗಲ್ಲ. ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಆಂಪಿಯರ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ಸೊಲೊನಾಯ್ಡ್. ಗೊತ್ತಾತ್ರಿ ಇದು? ಇದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ದ ಡೆಫಿನೇಷನ್. ಇವಕ್ಕೆ 1 ಮಾರ್ಕ್ಸಿಗೆ ಹಿಂಗೇನು ಡೆಫಿನೇಷನ್ ಕೇಳಿದ್ರಿ ಅಂದ್ರೆ ಬರೆದು ಕೆಳಗೆ ಫಾರ್ಮುಲಾ ಬರ್ಬಿಡ್ರಿ. ಸಣ್ಣ ಫಾರ್ಮುಲಾ ಇರ್ತಾವ. ಹೆಚ್ ಇಸ್ ಈಕ್ವಲ್ ಟು ಎನ್ ಐ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಸಸ್ಕೆಪ್ಟಿಬಿಲಿಟಿ. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಈಗ ಇವು 5ಕ್ಕೂ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, 5ಕ್ಕೂ ಮೀನಿಂಗ್ ಬೇರೆ ಐತೆ, ಡೆಫಿನೇಷನ್ ಬೇರೆ ಐತೆ. ಹಿಂಗಂದ್ರೆ ಎಷ್ಟರ ಮಟ್ಟಿಗೆ ಮ್ಯಾಗ್ನೆಟೈಸ್ ಆಗಿತ್ತು? ಡೆಫಿನೇಷನ್ ಏನು? ಎಮ್ ನೆಟ್ ಡಿವೈಡ್ ಬೈ ವಾಲ್ಯೂಮ್, ರೇಷಿಯೋ ಆಫ್ ನೆಟ್ ಮ್ಯಾಗ್ನೆಟ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಯಪ್ಪ, ನೀವು ಹೋದ್ರಿ. ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ ಅಂದ್ರೆ ತನ್ನೊಳಗೆ ಅದು ಎಷ್ಟು. ಹಾಂ, ಇದು ಒಂದಕ್ಕೆ ಮೀನಿಂಗ್ ಡೆಫಿನೇಷನ್ ಎರಡು ಮ್ಯಾಚ್ ಆಗ್ತೈತಿ. ಅದರ ಒಂದು ಎಕ್ಸ್ಟ್ರಾ ಬರೋದು ಮತ್ತು ನಾವು ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಾಬಿಲಿಟಿ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅದರೊಳಗೆ ಎಷ್ಟು ಬಂತು ಅಂತ. ಅದನ್ನ ಹೆಂಗೆ ಹೇಳ್ತೀವಿ ನಾವು? ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪರ್ ಯೂನಿಟ್ ಏರಿಯಾ, ಪಾಸಿಂಗ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ. ಹೌದ್ರಿ? ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂದ್ರೆ ಸೊಲೊನಾಯ್ಡಿಗೆ ಆ ಐರನ್ ಬಾರ್ ಅನ್ನ ಮ್ಯಾಗ್ನೆಟೈಸ್ ಮಾಡುವಂತ ತಾಕತ್ತು. ಡೆಫಿನೇಷನ್ ಹೆಂಗೆ ಹೇಳ್ತೀವಿ? ಅದು ಫಾರ್ಮುಲಾ ಬರೆದ ಫಾರ್ಮುಲಾನ ಸ್ಟೇಟ್ಮೆಂಟ್ನಾಗ ಹೇಳ್ತೀವಿ, ಅದು ಡೆಫಿನೇಷನ್. ಹಂಗೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಮೀನಿಂಗ್ ಏನಂದ್ರೆ ಒಂದು ಸಬ್ಸ್ಟೆನ್ಸನ್ನು ಎಷ್ಟು ಈಸಿಯಾಗಿ ಮ್ಯಾಗ್ನೆಟೈಸ್ ಮಾಡಬಹುದು. ಇಫ್ ಸಸೆಪ್ಟಿಬಿಲಿಟಿ ಇಸ್ ಹೈಯರ್ ಫಾರ್ ಅ ಪರ್ಟಿಕ್ಯುಲರ್ ಮಟೀರಿಯಲ್, ದಟ್ ಕ್ಯಾನ್ ಬಿ ಈಸಿಲಿ ಮ್ಯಾಗ್ನೆಟೈಸ್ಡ್. ಇದು ಮೀನಿಂಗ್. ಡೆಫಿನೇಷನ್ ನೋಡೋಣ ಈಗ, ಬರ್ಕೊಡು. Magnetic susceptibility of a substance is defined as magnetic susceptibility of a substance is defined as ratio of the ratio of magnetization m of the substance. It is defined as the ratio of magnetization m of the substance to the magnetic intensity h. Sakash ಹೇಳ್ತೀನಿ ಇನ್ನೊಮ್ಮೆ. It is defined as the ratio of magnetization m of the substance to the magnetic intensity h of the magnetizing field, h of the magnetizing field in which it is placed, h of the magnetizing field in which it is placed. ಅರ್ಥ ಆಗ್ತಿದೆ? Yes sir. ಎಮ್ ಆಫ್ ದ ಸಬ್ಸ್ಟೆನ್ಸ್, ಮ್ಯಾಗ್ನೆಟೈಸೇಷನ್ ಎಮ್ ಆಫ್ ದ ಸಬ್ಸ್ಟೆನ್ಸ್ ಅಂದ್ರೆ ಸರ್, ಎಮ್ ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಮ್ಯಾಗ್ನೆಟೈಸ್ ಆಗೈತಿ ಟು ದ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಯಾರ್ದು ಇರ್ತದೆ ಗೊತ್ತೇನು? ಆ ಸೊಲೊನಾಯ್ಡ್ ಇದ್ದು, ಆ ಸೊಲೊನಾಯ್ಡಿಂದ ತಯಾರಾದಂಥ ಮ್ಯಾಗ್ನೆಟೈಸಿಂಗ್ ಫೀಲ್ಡ್ ಇದ್ದದು ಕೆಪಾಸಿಟಿ. ಒಂದೇನಾದ್ರು ಗೊತ್ತೇನು? ಇಲ್ಲಿ ನಾ ಆಗಲೇ ಹೇಳಿದ್ನಲ್ಲ, ಮ್ಯಾಗ್ನೆಟೈಸೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ವೆನ್ ದ ಕಾನ್ಸಂಟ್ರೇಷನ್ ಈಸ್ ರಿಮೂವ್ಡ್. Proportionality symbol is removed, we get a
ಕಾನ್ಸ್ಟಂಟ್ ಕಾಲ್ಡ್ ಆಸ್ ಸಸೆಪ್ಟಿಬಿಲಿಟಿ. ಖಾಯ್ ಸಸೆಪ್ಟಿಬಿಲಿಟಿ ಈಸ್ ಈಕ್ವಲ್ಸ್ ಟು m/h. ಇದನ್ನ ನಾವು ಸ್ಟೇಟ್ಮೆಂಟ್ ಒಳಗೆ ಬರ್ತೀವಿ ಈಗಲ್ಲೇ. ಈಗ ಇವು 3 ಸ್ಟೆಪ್ ನೀವು ಬರ್ಕೋಬೇಕಲ್ಲಿ ಕೆಳಗೆ. ಹಿಯರ್ m is attribute of h ಅಂತ ಬರೀ. ಓಕೆ, ಮುಗೀತು. ಹಾಂ, ಈಗ ಯಾರು ಒಂದಿಷ್ಟು ಕ್ವಶನ್ ಕೇಳ್ತೀನಿ, ಮುಗೀತು ಬರ್ಕೊಂಡ್ರಿ. ಮ್ಯಾಗ್ನೆಟೈಸೇಷನ್ SI ಯೂನಿಟ್ ಏನು? ಪರ್ಮಿಯಾಬಿಲಿಟಿ ಇದು ಬ್ಯಾಡ ತೋರಿ, ಸದ್ಯ ಬ್ಯಾಡ, ಅದ್ರ ಬಗ್ಗೆ ಎಲ್ಲೂ ಕೇಳಂಗನೇ ಇಲ್ಲ. ಪರ್ಮಿಯಾಬಿಲಿಟಿ ಅಂದರೆ ಎಷ್ಟು ಪರ್ಮಿಷನ್ ಕೊಡ್ತೈತಿ ಅಷ್ಟು ಸದ್ಯ ಸಾಕು, ಆಮೇಲೆ ನೋಡೋಣ ಅಂತದ್ದು ಬರುತ್ತೆ, ಆಮೇಲೆ ಹೇಳ್ತೇನೆ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಟೆಸ್ಲಾ. ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಒಂದು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಒಂದು, ಅದ್ರ SI ಯೂನಿಟ್ ಟೆಸ್ಲಾ ಅಂತ ಹೇಳಿ ಅದ್ರ ಬಗ್ಗೆ ಮತ್ತೆ ಬರ್ತೈತೆ, ಮುಂದೆ ಬರ್ತೈತೆ. ಹಾಂ, ಆಮೇಲೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಹಾಂ, ಎರಡಕ್ಕೂ ಸೇಮ್ ಐತೆ, ಆಂಪಿಯರ್ ಪರ್ ಮೀಟರ್. ಸಸೆಪ್ಟಿಬಿಲಿಟಿ SI ಯೂನಿಟ್ ನಿಮಗೆ ಗೊತ್ತಿಲ್ಲ ಅಂದ್ರೆ ನೋ ಅಂದ್ಬಿಡುದನ್ನ. ಹಾಂ, ಮಾರಿ ಬಿಡ, ನೋ ಯೂನಿಟ್, ಯಾಕಂದ್ರೆ ಇದ್ರದ್ದು ಆಂಪಿಯರ್ ಪರ್ ಮೀಟರ್, ಇದ್ರದ್ದು ಆಂಪಿಯರ್ ಪರ್ ಮೀಟರ್. ಸೊ ದಿಸ್ ಇಸ್ ಯೂನಿಟ್ಲೆಸ್, ಡೈಮೆನ್ಷನ್ಲೆಸ್, ಹೋಪ್ಲೆಸ್. ಸಾರಿ, ಯೂನಿಟ್ಲೆಸ್, ಡೈಮೆನ್ಷನ್ಲೆಸ್ ಅಷ್ಟೆ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು.